ओम शांति। ओम शांति। आज मुरली बहुत पावरफुल है। बाबा कहते हैं श्रेष्ठ पद पाने के लिए बच्चों को क्या करना है। हाँ, श्रेष्ठ पदवी आधार ही नहीं। सिर्फ बाबा कहते आज्ञाकारी बनो। फरमान बरदार बनने से ही हर आज्ञा जो जैसा बाबा कहता वैसे करो तो ऊंच पद मिलेगा, नहीं तो कुछ भी नहीं मिलने वाला है। ना फरमान बरदार बनना, बाबा की आज्ञाओं का उल्लंघन करना, कभी ये नहीं करना। दूसरा जो है बाबा सर्जन है तो बाबा से कोई भी अपना बीमारी छिपाओ नहीं। छोटी बात हो या मोटी बात हो, थोड़ी थोड़ी बातों में व्यर्थ संकल्प जलता, मूड ऑफ होता, रोना आता, वो भी नहीं। अथवा बड़ा बड़ा भी है तो बताओ। तो बाबा सर्जन मेडिसिन देके सकाश देके ख़त्म करेगा। ಎರಡೇ ಮಾತು, ಒಂದು ಆಜ್ಞಾಕಾರಿಗಳಾಗಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೆ ತಂದೆಯ ಶ್ರೀಮತದ ಉಲ್ಲಂಘನೆ ಮಾಡಬೇಡಿ. ಇನ್ನೊಂದೇನೆಂದರೆ ತಂದೆ ಸರ್ಜನ್ ಅಂದಾಗ ನೀವು ಯಾವುದೇ ಮಾತನ್ನು ಚಿಪಾವೋ ನಹಿ. ಈಗ ಡಾಕ್ಟ್ರ್ ಹತ್ರ ಮುಚ್ಚಿಟ್ಕೊಂಡ್ಬಿಟ್ರೆ ಕಾಯಿಲೆ ಏನಂತ ಅವರ ಔಷಧಿ ಹೆಂಗೆ ಕೊಡೋದು? ಸರಿಯಾಗಿ ಔಷಧಿ ಕೊಡೋಕ್ಕಾಗಲ್ಲಲ್ಲ, ಅದಕ್ಕೆ ಮುಚ್ಚಿಟ್ಕೊಳ್ಳಂಗಿಲ್ಲ. मीठे बच्चे पढ़ाई और दैवी कैरेक्टर्स का रजिस्टर रखो। रोज़ चेक करो कि हमसे कोई भूल तो नहीं हुई है। ಮಧುರವಾದಂತಹ ಮಕ್ಕಳೇ, ವಿದ್ಯೆ ಮತ್ತು ದೈವಿ ಕ್ಯಾರೆಕ್ಟರ್ಸ್ ರಿಜಿಸ್ಟರ್ ಇಡಿ. ಯಾಕೆ ಸತ್ಯುಗಕ್ಕೆ ಹೋಗ್ತಿದ್ದೀವಿ ಅಂದರೆ ಪಢಾಯಿ ಅಂದರೆ 4 ಸಬ್ಜೆಕ್ಟ್ ಚಾರ್ಟ್ ಆ್ಯಂಡ್ ತನ್ನ ಚಲನೆಯ ಚಾರ್ಟ್. ಯಾವುದೇ ಇಂದ್ರಿಯಗಳಿಂದ ನಾನು ಹೆಚ್ಚು ಕಡಿಮೆ ಮಾಡ್ತಿಲ್ಲ ತಾನೇ. ದೈವಿ ಕ್ಯಾರೆಕ್ಟರ್ ಅಂದರೆ ನಾನು ನೋಡೋದು, ಕೇಳೋದು, ಮಾತಾಡೋದು, ನಡೆಯೋದು, ತಿನ್ನೋದು, ಮಲಗೋದು, ಎಲ್ಲ ಮಾತುಗಳು ಬಂದ್ಬಿಡ್ತು. ರೋಸ್ ಡೈಲಿ ಚೆಕ್ ಮಾಡಿ ನನ್ನಿಂದ ಯಾವುದೇ ಮಿಸ್ಟೇಕ್ ಆಗಿಲ್ಲ ತಾನೇ. ಶ್ರೀಮತದ ವಿರುದ್ಧ ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡಲಿಲ್ಲ ತಾನೇ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೆ, ಮಲಗುವಾಗ್ಲೂ ಬಾಬಾವ್ರಿಗೆಲ್ಲ ಹೇಳಿ, ಬಾಬಾ ಹೀಗಾಯಿತು ಹಿಂಗೆ ಎಲ್ಲ ಹೇಳಿ, ಇಡೀ ದಿನವೂ ಹೇಳ್ತಿರ್ಬೇಕು. ಯಾಕಂದರೆ ಇಡೀ ದಿನದೆಲ್ಲ ಮರ್ತೋಗ್ಬಿಡುತ್ತೆ ಕೆಲವು ಸಾರಿ. ತುಮ್ ಬಚ್ಚೆ ಕಿಸ್ ಪುರುಷಾರ್ಥ ಸೆ ರಾಜಾಯಿ ಕಾ ತಿಲಕ್ ಪ್ರಾಪ್ತ ಕರ್ ಸಕ್ತೆ ಹೋ. ನೀವು ಮಕ್ಕಳು ಯಾವ ಪುರುಷಾರ್ಥದಿಂದ ರಾಜಾಯಿಯ ತಿಲಕವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕೆ ಸಾಧ್ಯ? ಸದಾ ಆಜ್ಞಾಕಾರಿ रहने का पुरुषार्थ करो. संगम पर फरमान बरदार का टीका दो तो राजाई का तिलक मिल जाएगा. बेवफादार अर्थात आज्ञा को ना मानने वाले राजाई का तिलक प्राप्त नहीं कर सकते. ಮೊದಲನೇ ಆಜ್ಞೆನೋ, ನೀವು ಮಕ್ಕಳು ನಾನು ಹೇಗೆ ಹೇಳ್ತೀನೋ ಹಾಗೆ ಪರಮಾತ್ಮನ ಆಜ್ಞೆಗಳ ಅನುಸಾರ ನಡೀರಿ ಮಕ್ಕಳೇ. ಅದೊಂದೇ ಪುರುಷಾರ್ಥ. ಬಾಬಾ ಹೆಂಗೆ ಹೇಳ್ತಾರೋ ಹಂಗೆ ಮಾಡೋದು. ಸಂಗಮ ಯುಗದಲ್ಲಿ ಬಿಲ್ಕುಲ್ ಆಜ್ಞಾಕಾರಿಯ ತಿಲಕ ಕೊಡಿ. ಏನು ಹೇಳ್ತಾರೋ ಬಾಬೂರು ಅದನ್ನು ಮಾಡಿದೆ, ಆಗ ರಾಜಾಯಿಯ ತಿಲಕ ಸಿಗುತ್ತೆ. ಫಸ್ಟ್ ಆಜ್ಞಾಕಾರಿಯ ತಿಲಕ. ತಂದೆಯ ಶ್ರೀಮತವನ್ನು ಆಜ್ಞೆಗಳನ್ನು ಒಪ್ಕೊಳ್ಳದೆ ಇರೋರಿಗೆ ರಾಜಾಯಿ ತಿಲಕ ಸಿಗೋಕ್ಕೆ ಸಾಧ್ಯ ಇಲ್ಲ. ಎರಡನೇದೇನೆಂದರೆ कोई भी बीमारी सर्जन से छिपाओ नहीं, छिपाएंगे तो पद कम हो जाएगा. बाप जैसा प्यार का सागर बनो तो राजाई का तिलक मिल जाएगा. ತನ್ನ ಹತ್ರ ಬಾಬಾ ಸರ್ಜನ್ ಅಂದರೆ ತನಗೇನು ಕಾಯಿಲೆಗಳಿದೆ ಅದನ್ನು ಬಾಬಾವ್ರಿಗೆ ಹೇಳ್ಬಿಡಿ, ಆತ್ಮದ ಕಾಯಿಲೆಗಳು. ಸೊ ದಟ್ ಬಾಬಾವ್ರು ಅದನ್ನು ಸರಿ ಮಾಡಿಬಿಡ್ತಾರೆ. ಮುಚ್ಚಿಟ್ಕೊಳ್ಬೇಡಿ ಮಕ್ಕಳೇ. ಮುಚ್ಚಿಟ್ಕೊಂಡ್ರೇನೆಂದರೆ ಆ ಪಾಪ ವೃದ್ಧಿ ಆಗುತ್ತೆ.
ಎಲ್ಲಿವರೆಗೂ ಈಶ್ವರನ ಸತ್ಯ ದರ್ಬಾರಲ್ಲಿ ಯಾರು ಏನು ಮುಚ್ಚಿಡೋಕ್ಕಾಗಲ್ಲ. ಇದೊಂದು ಶೀಶ್ ಮೇಲೆ ಗ್ಲಾಸ್ ಹೌಸ್ ಇದ್ದಾಗೆ. ಅದರಿಂದ ಈ ಮೂರ್ಖತೆ ಎಂದು ಮಾಡೋಕ್ಕೆ ಹೋಗಬಾರ್ದು, ಮುಚ್ಚಿಡಂಗಿಲ್ಲ. ಬಾಬನ ಹೇಳಿ 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 ಅಮೃತ ವೇಳೆ ಸಕಾಶ ತಗೊಳ್ತಾ ತನ್ನಲ್ಲಿರೋ ಎಲ್ಲ ಹಳೆ ಸಂಸ್ಕಾರ ಸ್ವಭಾವಗಳನ್ನು ಸಮಾಪ್ತಿ ಮಾಡಿಬಿಡ್ಬೇಕು. ಮುಚ್ಚಿಟ್ರೆ ನಿಮ್ಮ ಪದವಿ ಕಡಿಮೆ ಆಗುತ್ತೆ. ತಂದೆಯ ತರಹ ಪ್ರೇಮ ಸಾಗರನಾಗಿ ನಡೀರಿ, ರಾಜಾಯಿ ತಿಲಕ ಸಿಗುತ್ತೆ. ಅಂದರೆ ಆತ್ಮಗಳ ಜೊತೆ ಘರ್ಷಣೆ ಮಾಡ್ಕೋಬೇಡಿ, ಆತ್ಮಗಳ ಜೊತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಡಿ. ಇನ್ನೋ ಮಾತು, ಏಕೆಂದರೆ ಸಂಬಂಧಗಳೇ ಕುರುಕ್ಷೇತ್ರ. ಅಲ್ಲಿ ಆತ್ಮಿಕ ನಿಸ್ವಾರ್ಥ. ಏಕೆಂದರೆ ಬಾಬುವ್ರ ಪ್ರೀತಿ ಏನು ಫಸ್ಟ್ ಅರ್ಥ ಆಗಬೇಕು, ಬರೀ ಪ್ರೀತಿ ಅಲ್ಲ. ಬಾಬುವ್ರ ಪ್ರೀತಿ ನಿಸ್ವಾರ್ಥ ಪ್ರೀತಿ. ಬಾಬುವ್ರ ಪ್ರೀತಿ ಪವಿತ್ರವಾದ ಆತ್ಮಗಳ ಮೇಲಿನ ಪ್ರೀತಿ. ಅದೇ ತರಹ ನಮ್ಮ ಪ್ರೀತಿ ಇರಬೇಕು. ಅಟೆನ್ಷನ್ ಪ್ಲೀಸ್. ಕೇಳ್ತಿದ್ದೀರಾ ಎಲ್ಲರೂ? ಮನೆಯಲ್ಲಿ ಈಗ ಎಲ್ಲಿ ಕೂತಿದ್ದೀರಾ? ಬಾಬನ ಮುಂದೆ ನಾನು ಬಾಬಾ ನಿನ್ನ ಮಡ್ಲಲ್ಲಿ ಕ್ಲಾಸ್ ಕೇಳ್ತಾ ಇದ್ದೀನಿ ಅಂತ ಹಂಗಿದ್ದೀರೋ? ಎಲ್ಲಿದ್ದೀರೋ? ಅಥವಾ ಸನ್ಮುಖದಲ್ಲಿ, ಬಾಬನ ಸನ್ಮುಖ, ವತನದಲ್ಲಿ ಕ್ಲಾಸು. ಒಂದು ಸೆಕೆಂಡನೂ ಬಾಬುರನ್ನು ನೋಡದೆ ಇರಂಗಿಲ್ಲ ಅನ್ನೋ ಥರ ಇರಬೇಕು. ಓಂ ಶಾಂತಿ. रूहानी बाप रूहानी बच्चों को समझा रहे हैं, पढ़ाई माना समझ। तुम बच्चे समझते हो ये पढ़ाई बहुत सहज और ऊंची, बहुत ऊंची है और बहुत ऊंच पद देने वाली है। ये सिर्फ तुम बच्चे ही जानते हो कि ये पढ़ाई हम विश्व का मालिक बनने के लिए पढ़ रहे हैं। तो पढ़ने वालों को बहुत बहुत ಖುಷಿ होना चाहिए. ಖುಷಿ ಆಯಿತಾ? ಆತ್ಮೀಯ ತಂದೆ ಆತ್ಮರೂಪಿ ಮಕ್ಕಳಿಗೆ ತಿಳಿಸ್ತಿದ್ದಾರೆ ವಿದ್ಯೆ ಅಂದರೆ ತಿಳುವಳಿಕೆ. ಬಾಬುವ್ರ ಮುರಳಿಯನ್ನು ಕೇಳ್ತಾ ದಿನನಿತ್ಯದ ತಿಳುವಳಿಕೆ ನಂದು ಜಾಸ್ತಿ ಆಗ್ತಿದೆಯಾ? ಇವತ್ತು ನನಗೇನು ತಿಳುವಳಿಕೆ ಬಂತು? ಯಾವುದೇ ಕಾರಣಕ್ಕೆ ಪ್ರಾಣ ಹೋದರೂ ಬಾಬುವ್ರ ಆಜ್ಞೆ ಬಿಡಂಗಿಲ್ಲ, ಬಾಬುವ್ರ ಹತ್ರ ಮುಚ್ಚಿಡಂಗಿಲ್ಲ. ಯಾಕೆ? ವಿದ್ಯೆ ರೈಟ್ ರಾಂಗ್ ಎಲ್ಲ ತಿಳುವಳಿಕೆ ಕೊಡುತ್ತೆ ಓವರಾಲ್. ನೀವು ಮಕ್ಕಳಿಗೆ ಗೊತ್ತು ಈ ವಿದ್ಯೆ ಎಷ್ಟು ಸಹಜ, ಯಾವುದು ಬಹಳ ಶ್ರೇಷ್ಠ ಪದವಿಯನ್ನು ಕೊಡುತ್ತೆ. ಇದು ನಿಮಗಷ್ಟೇ ಗೊತ್ತು. ನಾವು ಇಡೀ ವಿಶ್ವದ ಮಾಲೀಕರಾಗ್ಲಿಕ್ಕೆ ಈ ವಿದ್ಯೆಯನ್ನು ಓದ್ತಿದ್ದೀವಿ. ನಮ್ಮ ತಂದೆ ಪರಮಾತ್ಮ ಬಂದು ಓದಿಸ್ತಿದ್ದಾರೆ ಅಂದಾಗ ನೀವು ಓದೋ ಮಕ್ಕಳಿಗೆ ಅಪಾರ ಬಹಳ ಬಹಳ ಖುಷಿ ಇರಬೇಕು. ಖುಷಿ ಆಗ್ತಿದೆಯಾ? ಕಾಣ್ತಿದೆಯಾ? ಇವತ್ತಿಲ್ಲಿ ನಾಳೆ ಅಲ್ಲಿ ದೇವತಾ ರೂಪ ಕಾಣಿಸ್ತಾ ಇದೆಯಾ? ನಾನು ಹಿಂಗಾಗ್ತಿದ್ದೀನಿ ವಿಶ್ವದ ಮಾಲೀಕ ಅಂತ. ये वही गीता एपिसोड भी है, संगम भी है। तुम बच्चे सब जागे, अब जागे हो, बाकी सब सोए पड़े हैं। गायन भी है, माया की नींद में सोए पड़े हैं। तुमको बाबा ने आकर जगाया है. ನೀವು ಇದು ತುಂಬ ಹೈಯೆಸ್ಟ್ ವಿದ್ಯೆ ಮಕ್ಕಳೇ. ಇದು ಗೀತಾ ಯುಗ ರಿಪೀಟ್ ಆಗ್ತಿದೆ. ಇದು ಸಂಗಮ ಯುಗ. ನೀವು ಮಕ್ಕಳೀಗ ಜಾಗೃತರಾಗಿದ್ದೀರ. ಗಾಯನ ಇದೆಯಲ್ಲ, ಕುಂಭಕರ್ಣನ ನಿದ್ರೆಯಲ್ಲೆಲ್ಲ ಮಲ್ಕೊಂಬಿಟ್ಟಿದ್ರು ಅಂತ. ಮನುಷ್ಯರಂತೂ ಮಲ್ಕೊಂಡಿದ್ದಾರೆ, ನೀವಂತೂ ಮೂರನೇ ನೇತ್ರ ತೆಗೆಯೋದಂದರೆ ಎಚ್ಚರವಾಗಿದ್ದೀರಲ್ವ ಮಕ್ಕಳೇ. ತಂದೆ ಬಂದು ಎಚ್ಚರಿಸಿದ್ದಾರೆ, ಜಾಗೃತರನ್ನು ಮಾಡಿದ್ದಾರೆ, ಮೂರನೇ ಕಣ್ಣನ್ನು ಕೊಟ್ಟಿದ್ದಾರೆ. ಕಾಣಿಸ್ತಾ ಇದ್ದಾರ ಬಾಬಾ? ಯಾರು? ದಿವ್ಯ ಬುದ್ಧಿ ವಿಧಾತ, ಜ್ಞಾನ ತಿಳ್ಕೊಳ್ಳೋಕ್ಕೆ, ದಿವ್ಯ ದೃಷ್ಟಿ ವಿಧಾತ, ತಂದೆ ನೋಡೋಕ್ಕೆ. ಏನಂತೀರಾ? सिर्फ एक बात पर समझाते हैं मीठे बच्चे, याद की यात्रा के बल से तुम सारे विश्व पर राज्य करो. ಎಂತೆಂಥ ಆಶೀರ್ವಾದ ನೋಡಿ ಮಕ್ಕಳೇ, ಮಧುರ ಮಕ್ಕಳೇ. ತಂದೆ ತಿಳುವಳಿಕೆ ಕೊಡ್ತಿರೋದೇನು? ನೆನಪಿನ ಯಾತ್ರೆಯ ಬಲದಿಂದ ನೀವು ವಿಶ್ವದ ಮೇಲೆ ರಾಜ್ಯ ಮಾಡಿ. ಏಕೆಂದರೆ ವಿದ್ಯೆ ರಿಸಲ್ಟು ಒಬ್ಬ ತಂದೆಯ ನೆನಪು, ಒಬ್ಬನ ಬಲ ಭರವಸೆ, ಒಬ್ಬನ ಶ್ರೀಮತದ ಮೇಲೆ ನಡೆಯೋ ತಿಳುವಳಿಕೆ ಕೊಡುತ್ತೆ. ಸರಿನಾ? ಬಾಬನ ನೆನಪು ನೋಡಿ ಹೆಂಗೆ ಮಾಡ್ರಿ, ರಾಜ್ಯ ಮಾಡಿ ಮಕ್ಕಳೇ ಅಂತಾರೆ. ಜೈಸೆ ಕಲಪ್ ಪಹಲೆ ಕಿಯಾ ಥಾ ಯೇ ಸ್ಮೃತಿ ಬಾಪ್ ದಿಲಾತೆ ಹೈ. बच्चे भी समझते हैं हमें स्मृति आई है, कलप कलप हम इस योग बल से विश्व का मालिक बनते हैं, फिर दैवी गुण भी धारण किए हैं. योग पर ही पूरा ध्यान देना है. अंडरलाइन ಏನೋ?
ಯೋಗದ ಮೇಲೇ ಪೂರಾ ಗಮನ ಕೊಡಬೇಕು. ವಿದ್ಯೆ ಓದೋದಂದರೆ ದೈವಿ ಗುಣಗಳು ಬರಬೇಕು. ನಿಮ್ಮ ಮಕ್ಕಳಿಗೆ ಗೊತ್ತು, ಸ್ಮೃತಿ ಬಂದ್ಬಿಡ್ತು, ಕಲ್ಪ ನಾವು ಯೋಗ ಬಲದ ಆಧಾರದ ಮೇಲೆ ವಿಶ್ವದ ಮೇಲೆ ರಾಜಾಯಿ ಪಡ್ಕೋತೀವಿ. ಯಾಕೆ ಯೋಗ ಬಲ? ಜ್ಞಾನ, ತಿಳುವಳಿಕೆ. ಬಟ್ ತಿಳುವಳಿಕೆಯನ್ನು ಧಾರಣೆ ಮಾಡೋ ತಾಕತ್ತು ಬೇಕು. ಆ ತಾಕತ್ತು ಬಾಬವ್ರ ನೆನಪಲ್ಲೇ ಸಿಗೋದು. ದೈವಿ ಗುಣ ಧಾರಣೆ ಮಾಡೋಕ್ಕೂ ತಾಕತ್ತು ಬೇಕು. ಯಾರಿಗಿಷ್ಟ ನಾನು ದೇಹಾಭಿಮಾನದಲ್ಲಿರ್ಬೇಕು, ಆಲಸ್ಯದಲ್ಲಿರ್ಬೇಕು, ಕ್ರೋಧ ಮಾಡಬೇಕು? ಯಾರಿಗಿಷ್ಟ ಇಲ್ಲಲ್ಲ? ಬರುತ್ತೆ ಅಂತ ತಾನೇ ಹೇಳೋದು. ಯಾಕೆ? ತಾಕತ್ತಿಲ್ಲ. ತಾಕತ್ತು ಯಾಕೆ ಬರಲಿಲ್ಲ? ಯೋಗ ಮಾಡಲ್ಲ. ಸೊ ಯೋಗ ಬಲ, ತಂದೆಯ ನೆನಪಿನ ಬಲ. सो इस योग बल से तुम बच्चों में ऑटोमेटिक दैवी गुण आ जाते हैं. ತಂದೆ ನೆನಪು ಮಾಡೋದ್ರ ಅರ್ಥ ಏನೋ? ತಂದೆಯ ಸಂಘದಲ್ಲಿರೋದು. ಬಾಬಾ ನೆನಪಲ್ಲಿ ಹೋಗಿ ಪರಮಧಾಮದಲ್ಲಿ ಕೂತ್ಕೊಂಡ್ರೆ ಶಾಂತಿ, ಪ್ರೇಮ, ಆನಂದ, ಶಕ್ತಿ, ಪವಿತ್ರತೆ ಎಲ್ಲ ಗುಣಗಳು ಫೌಂಟನ್ ಬಂದಂಗೆ ಬರ್ತಾ ಇರುತ್ತೆ. ಅಲ್ಲಿ ಕೂತಿರ್ಬೇಕು ತಾನೆ ಸುಮ್ಮನೆ. ಅದಕ್ಕೆ ಹೇಳ್ತಿದ್ದಾರೆ, ಎಲ್ಲ ಕೆಲಸ ಕಾರ್ಯ ಮಾಡಿರಿ, ಬಟ್ ಕೂತ್ಕೊಳ್ರಿ ಮೇಲೆ, ಇಲ್ಲಿ ಕೆಳಗಡೆ ಇರಬೇಡ್ರಿ ಅಂತಾರೆ ಬಾಬವರು. ऑटोमेटिकली गुणगल बरुत्ते. बरोबर ये इम्तिहान है ही मनुष्य से देवता बनने का. तुम यहाँ आए हो योग बल से मनुष्य से देवता बनने के लिए, और ये भी जानते हो कि हमारा योग बल से सारे विश्व पवित्र होना है. पवित्र था अब अपवित्र बना है. सारे चक्र के राज को तुम बच्चों ने समझा है और दिल में भी है. बल कोई नया हो तो भी ये बातें बहुत सहज है समझने की. ತಂದೆ ಹೇಳ್ತಿರೋದು ನಿಮಗಿದು ಗೊತ್ತಿದೆ. ಯೋಗ ಬಲದಿಂದ ವಿಶ್ವದ ಮೇಲೆ ಮಾಲೀಕರಾಗೋದಷ್ಟೇ ಅಲ್ಲ, ಯೋಗ ಬಲದಿಂದ ಇಡೀ ವಿಶ್ವ ಪಾವನ ಆಗುತ್ತೆ, ಪವಿತ್ರ ಆಗುತ್ತೆ. ಮೊದಲು ಪವಿತ್ರವಾಗಿತ್ತು, ಈಗ ಅಪವಿತ್ರವಾಗಿದೆ. ಇಡೀ ಚಕ್ರದ ರಹಸ್ಯ ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಾ. ನಿಮ್ಮ ಹೃದಯದಲ್ಲಿ ಅದರ ರಿಯಲೈಸೇಷನ್ ಇದೆ. ಇದೆಯಾ? ಅಥವಾ ಸುಮ್ಮನೆ ಇಲ್ಲಿಂದ ಕೇಳ್ಬಿಟ್ಟು ಒಂದು ಕಿವಿಯಿಂದ ಇನ್ನೊಂದು ಕಿವಿಯಿಂದ ಹಾರ್ಕೊಂಡು ಹೋಗ್ಬಿಡುತ್ತಾ ಎಲ್ಲ? ಬಲೆ ಹೊಸಬರು ಬರ್ಬೋದು, ಆದರೆ ಈ ಎಲ್ಲ ಮಾತುಗಳು ಸಹಜ ತಿಳುವಳಿಕೆ ಕೊಡೋ ಮಾತುಗಳು. ಬಾಬವ್ರು ಏನು ಹೇಳ್ತಿದ್ದಾರೆ? ಎಲ್ಲ ಸ್ಟೋರಿ ಥರ ಹೇಳ್ತಿದ್ದಾರೆ. ಲಾಂಗ್ ಎಗೋ ಮಕ್ಕಳೇ ನೀವು ಹಿಂಗಿದ್ರಿ ಅಂತ. ತುಮ್ ದೇವತಾ पूज्यते फिर पुजारी तमो प्रधान बने और कोई ऐसे बतला भी ना सके. बाप क्लियर बताते हैं, वो है भक्ति मार्ग, यह है ज्ञान मार्ग. भक्ति पास्ट हो गई है, पास्ट की बात चिताओ नहीं. अंडरलाइन. ತಂದೆ ಏನು ಹೇಳ್ತಿದ್ದಾರೆ? ನಾನು ನಿಮಗೆ ಸ್ಮೃತಿ ತರಿಸ್ತಿದ್ದಾರೆ. ನೀವು ದೇವತೆಗಳು ಪೂಜ್ಯರಾದ್ರಿ, ಆಮೇಲೆ ತಮೋ ಪ್ರಧಾನ ಪೂಜಾರಿಗಳಾಗ್ಬಿಟ್ರಿ, ಮನುಷ್ಯರಾಗ್ಬಿಟ್ರಿ, ದೇವತೆಗಳಿದ್ದವರು. ಇದನ್ನು ಯಾರೂ ಹೇಳೋಕ್ಕಾಗಲ್ಲ. ಬಾಬವರೇ ಕ್ಲಿಯರಾಗಿ ಹೇಳ್ತಿದ್ದಾರೆ. ಮಕ್ಕಳೇ, ಭಕ್ತಿ ಮಾರ್ಗದಲ್ಲಿ ಇಳಿತಾ ನಿಮ್ಗಾದರೆ ಈಗ ಜ್ಞಾನ ಮಾರ್ಗ ಪಾಸ್ಟ್ ಆಗೋಯ್ತು. ಭಕ್ತಿ ಅದಕ್ಕೆ ಏನು ನಡೆದು ಹೋಯಿತು ಚಿಂತನೆಯಲ್ಲಿ ತರಬೇಡಿ, ನೆನಪು ಮಾಡಬೇಡಿ. ಯಾವುದೇ ವಿಷಯ ಇರಲಿ, ಬಾಬಾ ಹೇಳ್ತಾರೆ ಆಗಿದ್ದಾಗೋಯ್ತು, ಫುಲ್ ಸ್ಟಾಪ್ ಇಡಿ ಮಕ್ಕಳೇ. चिताओ नहीं. वो तो गिरने की बातें हैं, बाप और चढ़ने की बात सुना रहे. ಪಾಸ್ಟ್ ಏನಿತ್ತು ಎಲ್ಲ ಕೆಳಗಡೆ ಇಳಿತಾ ಬಂದ್ರಲ್ಲ, ನಾನೀಗ ಏರುವ ಕಳೆಯ ಉನ್ನತಿಯ ಮಾತುಗಳು, ಹಾರುವ ಕಳೆಯ ಮಾತುಗಳನ್ನು ಹೇಳ್ತಿದ್ದೀನಿ. ನೀವು ಸದಾ ಉನ್ನತಿ ಮಾಡ್ಕೊಳ್ಬೇಕು. ಬಚ್ಚೆ ಭೀ ಜಾನ್ತೆ ಹೇ ಹಮ್ಕೋ ದೈವಿ ಗುಣ ಧಾರಣ ಕರ್ನೆ ಜರೂರ್ ಹೈ. ಏನೋ ಮಕ್ಕಳಿಗೆ ಅರ್ಥ ಆಗ್ತಿದೆ, ಬಾಬಾ ಬಂದಿದ್ದಾರೆ, ನಮ್ಮ ಪರಿವರ್ತನೆ ಆಗಬೇಕಂದ್ರೆ ದೈವಿ ಗುಣಗಳು ಮಸ್ಟ್, ಕಂಪಲ್ಸರಿ. रोज़ चार्ट लिखना चाहिए, हम कितना समय याद में रहते हैं, हमारे से क्या क्या भूले हुए हैं. भूल की भारी चोट भी लगती है. उस पढ़ाई में भी कैरेक्टर्स देखे जाते हैं, इसमें भी कैरेक्टर देखा जाता. बाप तो तुम्हारे कल्याण के लिए ही कहते हैं, उसमें भी रजिस्टर रखते हैं पढ़ाई का और कैरेक्टर का. यहाँ भी बच्चों का कैरेक्टर दैवी कैरेक्टर बनाना है. ಅಂಡರ್ಲೈನ್ ಏನೇನು ಹೇಳ್ತಿದ್ದಾರೆ ಒಂದೊಂದು ಸುವರ್ಣಾಕ್ಷರದಲ್ಲಿ ಬರಿಬೇಕು. ಬಾಬವ್ರು ಹೇಳೋದು ಡೈಲಿ ನೀವು ಮಕ್ಕಳು ಚಾರ್ಟು ಬರೀಲೇಬೇಕು. ಏನೇನು ಚಾರ್ಟು? ನಾನು ಎಷ್ಟು ಸಮಯ ಬಾಬವ್ರ ನೆನಪಲ್ಲಿದ್ದೆ,
ನೆಕ್ಸ್ಟ್ ಏನು, ನನ್ನಿಂದ ಇವತ್ತು ಯಾವ ಮಿಸ್ಟೇಕ್ಸ್ ಆಗಲಿಲ್ಲ ತಾನೇ. ಒಂದೊಂದು ತಪ್ಪು ಶ್ರೀಮತದ ವಿರುದ್ಧವಾಗಿ ಏನು ಮಾಡ್ತಿರೋ ಆತ್ಮದ ಮೇಲೆ ಜೋರು ಏಟು ಬೀಳುತ್ತೆ. ಇನ್ನು ಜಾಸ್ತಿ ವಿಕಾರಗಳಿಗೆ ವಶರಾದರೆ ಅಲ್ಲಿ ಗಾಯ ಆಗುತ್ತೆ. ಏಟು ಬಿದ್ದ ಮೇಲೆ ಗಾಯಲ್ ಹೋ ಜಾತಿಯೇ ಆತ್ಮ. ಇದು ಈಸಿ ಅಂದ್ಕೊಬಿಡ್ರಿ. ಈ ವಿದ್ಯೆಯಿಂದ ಬಾಬಾ ಹೇಳ್ತಾರೆ, ಅಲ್ಲಾಗಲಿ ಇಲ್ಲಾಗಲಿ ಎರಡೂ ನೋಡ್ತಾರೆ. ಎಷ್ಟು ಚೆನ್ನಾಗಿ ಓದ್ತಾರೆ ಮಕ್ಕಳು, ಇವ್ರ ಕ್ಯಾರೆಕ್ಟರ್ಸ್ ಹೆಂಗಿದೆ. ಈಗ ಸ್ಕೂಲಲ್ಲಿ ಜಗಳ ಮಾಡೋದು, ಹೆಚ್ಚು ಕಡಿಮೆ ಮಾಡೋದು, ಏರುಪೇರು ಮಾಡೋದು, ಫೆಮಿಲಿಯರಿಟಿ ಯಾರಿಂದಾದ್ರೂ ಬಿದ್ದರೆ ಸ್ಕೂಲಿಂದ ಡಿಫಾರ್ ಮಾಡಿಬಿಡ್ತಾರೆ ನೋಡಿ, ಓಡೋಗ್ರಿ ಅಂತ. ಹಂಗೆ ನಾನು ಇಲ್ಲಿ ಕ್ಯಾರೆಕ್ಟರ್ ನೋಡ್ತೀನಿ. ನಾನು ಬಂದಿರೋದೇ ನಿಮ್ಮ ಕಲ್ಯಾಣಕ್ಕೋಸ್ಕರ. ಅದರಿಂದ ನೀವು ಮಕ್ಕಳು ಏನು ಮಾಡಬೇಕು, ರಿಜಿಸ್ಟ್ರ್ ಇಡಬೇಕು ನಿಮ್ಮ ವಿದ್ಯೆ ಆ್ಯಂಡ್ ಕ್ಯಾರೆಕ್ಟರ್. ಯಾಕೆ ಇಲ್ಲಿ ನೀವು ಮಕ್ಕಳು ದೈವಿ ಕ್ಯಾರೆಕ್ಟರ್ ಮಾಡ್ಕೋಬೇಕು. ಬರೀ ಒಳ್ಳೆ ಕ್ಯಾರೆಕ್ಟರ್ ಅಲ್ಲ, ದೈವಿ ಕ್ಯಾರೆಕ್ಟರ್. ಪವಿತ್ರತೆಯ ಬಲದಿಂದ ದೈವಿ ಗುಣಗಳ ಆಧಾರದ ಮೇಲೆ ಆಜ್ಞಾಕಾರಿಯಾಗಿರ್ತಕ್ಕಂಥ ಕೇಳಿಸ್ತಿದ್ಯಾ? ಕೇಳ್ತಾ ಮೇಲೆ ಹೋಗ್ಬಿಡ್ಬೇಡಿ ಇನ್ನೊಂದು ಲೋಕಕ್ಕೆ. ಯಾಕೆಂದರೆ ಲೈನ್ ಬೈ ಲೈನ್ ಇಂಪಾರ್ಟೆಂಟು. ದೈವಿ ಕ್ಯಾರೆಕ್ಟರ್ ಅಂದರೆ ಹೇಳ್ದೆ ಕೇಳದೆ ಮಾಡಿಬಿಡೋದು, ಹೆಚ್ಚು ಕಡಿಮೆ ಮಾಡಿಬಿಡೋದು, ಏರುಪೇರು ಮಾಡಿಬಿಡೋದು, ಇಂಥದ್ದೆಲ್ಲ ಮಾಡೋಂಗಿಲ್ಲ. ನಮ್ಮ ಚಲನೆ ಬೇರೆಯವರ ಸಂಕಲ್ಪಗಳನ್ನು ನಡೆಸೋಂಗಿಲ್ಲ. ಎಚ್ಚರ ವಹಿಸಬೇಕು. ಏನು ನಿಯಮಗಳಿದೆ ಅದರಲ್ಲಿ ಏರುಪೇರು ಮಾಡೋಕ್ಕೆ ಹೋಗಬಾರ್ದು. ಏನಾಗ್ಬಿಡುತ್ತೆ ಅಂದರೆ ಸ್ವಾರ್ಥ ಅಥವಾ ಇಚ್ಛೆಗಳೇನು ಮಾಡುತ್ತೆ, ಎಲ್ಲ ಏರುಪೇರು ಮಾಡಿಸ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳೋದು, ನಾನು ಬಂದಿರೋದೇ ಏನಕ್ಕಪ್ಪ. ಎಷ್ಟು ಪ್ರೀತಿಯಿಂದ ಹೇಳ್ತಾರೆ, ಮಕ್ಕಳೇ ಕಲ್ಯಾಣಕ್ಕೆ ಬಂದಿದ್ದೀನಲ್ಲ, ನಿಮ್ಮ ಉದ್ಧಾರ ಮಾಡೋಕ್ಕೆ, ನಿಮಗೆ ಸದ್ಗತಿ ಕೊಡೋಕ್ಕೆ. ನನ್ನ ಮಾತು ಒಂದಿಷ್ಟು ಕೇಳ್ರಿ ಅಂತಾರೆ. ತೋ ಏನು ಭೂಲ್ ನಾ ಹೋ, ಒಂದು ದೈವಿ ಕ್ಯಾರೆಕ್ಟರ್ ಮಾಡ್ಕೋಬೇಕು. ಇನ್ನೊಂದು ಭೂಲ್ ನಾ ಹೋ ಯೇ ಸಂಭಾಲ್ ಕರ್ನಿ ಹೇ. ಮೇರೆ ಸೆ ಭೂಲ್ ತೋ ನೈ ಹುಯಿ, इसलिए कचेरी भी करते हैं और कोई स्कूल आदि में कचेरी नहीं होती है. अपने दिल से पूछना है. बाप ने समझाया है, माया के कारण कुछ न कुछ अवज्ञाएं होती रहती है. शुरू में भी कचेरी होती थी, बच्चे सच बताते थे, बाप समझाते रहते हैं. अगर सच न बताया तो वो भूले वृद्धि को पाते रहेंगे. ಮೂಲ ಮಾತೇನೆಂದರೆ ಬಾಬಾ ಹೇಳೋದು, ಒಂದು ಚೆಕಿಂಗ್ ಇರಬೇಕು. ನನ್ನಿಂದ ಯಾವ ಮಿಸ್ಟೇಕ್ ಆಗಿಲ್ಲ ತಾನೆ, ನಾನು ಯಾವ ರೀತಿ ಅಂತಿಂಥ ಚಲನೆ ಇಲ್ಲ ತಾನೆ, ಸಂಭಾಲನೆ ಮಾಡಬೇಕು. ಬಾಬಾವರ ಅಮೃತ ವೇಳೆಯಿಂದ ಹಿಡಿದು ಮನಸ್ಸಾಗುತ್ತೆ ಅದು ಮಾಡೋಣ ಇದು ಮಾಡೋಣ. ಹೆಂಗೆ ಬಾಬಾ ಹೇಳ್ತಿದ್ರಲ್ಲ, ಕಚೇರಿಯಲ್ಲಿ ಕೇಳ್ತಿದ್ರು ರಾತ್ರಿ ಸ್ವೀಟ್ ಇಟ್ಬಿಟ್ಟು, ಏನೋ ಸ್ವೀಟ್ ಎಣಿಸ್ತಿದ್ರು, ಎಷ್ಟು ಖಾಲಿಯಾಗಿದೆ, ರೈಟ್, ಯಾರ್ಯಾರು ಮಕ್ಕಳು ಟೋಲಿ ತಿಂದ್ರಿ, ಪಾಪ ಹಸುವಾಗಿತ್ತೇನೋ ಅಂತಂದರೆ ಸತ್ಯ ಹೇಳ್ಬಿಡೋರು ಬಾಬಾ ಅಂತ. ಪೂಚ್ಗೆ ನೈಕಾಯನ ಚೋರ್ ಹೋ ಅನ್ನೋರು, ಇದೂ ಚೋರಿ. ಹಂಗೆ ಕೇಳಿ ಮಾಡಲಿಲ್ಲ. ಯಾರು ಯಾವ ಡ್ಯೂಟಿಯಲ್ಲಿ ಇರ್ತಾರೆ ಅವ್ರನ್ನ ಕೇಳದೆ ನಾವಲ್ಲಿ ಎಂಟ್ರಿನೂ ಆಗಬಾರ್ದು. ಆ್ಯಕ್ಚುಲಿ ಇದು ಸಭ್ಯತೆ. ಅದಕ್ಕೆ ಭಾಳ ಎಚ್ಚರ ಇವೆಲ್ಲ ದೊಡ್ಡ ದೊಡ್ಡ ಮಿಸ್ಟೇಕಲ್ಲಿ ಹೋಗುತ್ತೆ. ಮಿಸ್ಟೇಕ್ ಚೋಟ್ ಆತ್ಮಕ್ಕೆ. ಈಗ ಯಾರಿಗಾದರೂ ಕಾಲಿಗೆ ಹೊಡೆದ್ರೆ ಅವ್ರು ನಡೆಯೋಕ್ಕಾಗುತ್ತಾ? ಇಲ್ಲಲ್ಲ, ಆತ್ಮ ಹಾರಕ್ಕಾಗಲ್ಲ. ಇವೆಲ್ಲ ಸಣ್ಣ ಸಣ್ಣ ಮಿಸ್ಟೇಕೂ ಏನೇನು ಮಾಡುತ್ತೆ, ನಮ್ಮ ಸ್ಥಿತಿ ಮೇಲೆ ಪ್ರಭಾವ ಹಾಕುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಗಮನ ಕೊಡಬೇಕು, ಸಂಭಾಲನೆ ಮಾಡಬೇಕು. ನನ್ನಿಂದ ತಪ್ಪಾಗಲಿಲ್ಲ ತಾನೆ. ಸ್ಕೂಲಲ್ಲಿ ಕಚೇರಿಗಳಾಗಲ್ಲ, ಇಲ್ಲಿ ತಂದೆನೇ ಟೀಚರ್ ಆಗಿರೋದ್ರಿಂದ ತಂದೆ ತಾಯಿ ಅಲ್ವಾ, ಅದಕ್ಕೆ ಎಲ್ಲರನ್ನ ಕೇಳ್ತಾರೆ ಕೂರಿಸ್ಕೊಂಡು ಕಚೇರಿ ಮಾಡೋದಂದರೆ. ಅಪ್ಪನೇ ದಿಲ್ಸೆ ಬಿ ಪೂಚನ, ನೀವು ನಿಮ್ಮ ಹೃದಯದಿಂದನೂ ಕೇಳ್ಕೊಳ್ಳಿ, ನಾನು ಸರಿ ಮಾಡಿದ್ನ ಅವಜ್ಞೆ ಮಾಡಿದ್ನ ಅಂತ. बाप समझाते रहते हैं, अगर सच न बताया तो भूले रुद्धि को पाती रहेंगे. उल्टा और भूल का दंड मिल जाता है. भूल ना बताने से फिर ना फरमान बरदार का टीका लग जाता है, फिर राजाई का तिलक मिल न सके. ಇನ್ನೊಂದು ಏನಂದರೆ, ಸತ್ಯ ಹೇಳಬೇಕು. ಬೇರೆಯವ್ರ ಕಚೇರಿಯಲ್ಲಿ ಬಾಬಾ ಏನು ಹೇಳ್ತಿದ್ರು, ತಪ್ಪು ಮಾಡಿದವರು ಹೇಳ್ತಿರ್ಲಿಲ್ಲ. ಯಾರು ನೋಡಿದ್ರು ಅವ್ರನ್ನ ಕೇಳ್ತಿದ್ರು. ಯಾರು ನೋಡಿದ್ರು ಬಚ್ಚೆ ಬೋಲೋ ಕೌನ್ ಖಾರಾತ ಅವ್ರು ಹೇಳ್ಬಿಡೋರು ನೋಡಿದ್ರು. ಆಮೇಲೆ ಏನು ಮಾಡ್ತಿದ್ರು, ಕೆಲವರು ಲಡಾಖ್ಗಳು ಇರ್ತಿದ್ರಲ್ಲ, ಏಯ್ ನೀನು ಯಾಕೆ ಕೇಳಿದೆ ನಾನು ತಿಂದಿದ್ದನ್ನು ಅಂತ ಹೋಗಿ ಜಗಳ ಮಾಡೋರು, ಅಂಥವರು ಇದ್ದರು. ಬಾಬಾವರು ಒಂದೊಂದು ಹೇಳಿ ಮಕ್ಕಳನ್ನು ಹೆಂಗೆ ತಿದ್ದಿದ್ರು. ಬಾಬಾ ಹೇಳ್ತಾರೆ,
ಒಂದು ಉಲ್ಟಾ ಕೆಲಸ ಮಾಡಿದ್ರಿ, ಹೇಳದೆ ಮುಚ್ಚಿಟ್ರಿ, ತಪ್ಪು ಇನ್ನೊಂದು ತಪ್ಪು ಮಾಡಿದ್ರು, ಇದಕ್ಕೆ ದೊಡ್ಡ ದಂಡ ಪನಿಷ್ಮೆಂಟ್ ಸಿಗುತ್ತೆ. ಮತ್ತು ನನಗೆ ತಪ್ಪು ಮಾಡಿ ಹೇಳಲಿಲ್ಲ ಅಂದರೆ ನಾ ಫರ್ಮಾನ್ ಬರ್ದಾರ್, ಅವಜ್ಞಾಕಾರಿಯ ಲಿಸ್ಟಲ್ಲಿ ಬರ್ತೀರಾ. ಅವಜ್ಞಾಕಾರಿ ಅಂತ ತಿಲಕ ಸಿಕ್ಕಿಬಿಡುತ್ತೆ. ಯಾವ ಕಾರಣ ನಿಮಗೆ ರಾಜಾಯಿ ತಿಲಕ ಸಿಕ್ಕಲ್ಲ. ಅವಜ್ಞಾಕಾರಿ का टीका लग जाता है तो राजाई का तिलक नहीं मिलेगा, ರಾಜಾಯಿ ತಿಲಕ ಸಿಗಲ್ಲ. ರಾಜರ ಹತ್ರನೂ ಇರೋಕ್ಕಾಗಲ್ಲ. ಇಂಥವರೆಲ್ಲ ಮುಚ್ಚಿಡೋರೆಲ್ಲ ಸುಳ್ಳು ಹೇಳ್ಕೊಂಡು ಬಾಬವ್ರ ಜೊತೆ ಯೋಗ ಮಾಡೋಕ್ಕಾಗಲ್ಲ. आज्ञा नहीं मानते हैं, बेवफादार बनते हैं तो राजाई पा नहीं सकते हैं. सर्जन भिन्न भिन्न प्रकार से समझाते रहते हैं. सर्जन से अगर बीमारी छिपाएंगे तो भी पद कम हो जाएगा. ನಾನು ಭಿನ್ನ ಭಿನ್ನ ಪ್ರಕಾರದಲ್ಲಿ ತಿಳಿಸ್ತಾ ಇರ್ತೀನಿ. ಮಕ್ಕಳೇ, ಸರ್ಜನ್ ಹತ್ರ ಮುಚ್ಚಿಟ್ಕೊಳ್ಬೇಡಿ. ಪದವಿನೂ ಹೋಗೋದು ಅಷ್ಟೇ ಅಲ್ಲ, ಸರ್ಜನ್ಗೆ ಹೇಳಿದ್ರೆ ಬಾಬಾ ಹೇಳೋದು, ನಾನು ಇಷ್ಟು ಪ್ರೀತಿಯಿಂದ ಇದೆಲ್ಲ ವೆರೈಟಿ ಔಷಧಿಗಳು, ಏನೇನಾದರೆ ಏನೇನು ನೀವು ಮಾಡಬೇಕು, ನೀವು ಹೇಳಬೇಕು, ಮುಚ್ಚಿಡಬೇಡಿ, ಸತ್ಯವಾಗಿರಿ, ಗಮನ ಕೊಡಿ, ಸಂಸ್ಕಾರಗಳನ್ನು ಕರ್ಮದಲ್ಲಿ ತರಬೇಡಿ ಅಂತ ತಾನೇ ಹೇಳ್ತಿರೋದು. ದೊಡ್ಡದ್ರಲ್ಲಿ ದೊಡ್ಡ ನುಕ್ಸಾನೇನು, पदवी ಹೊರಟೋಗುತ್ತೆ, ದಂಡ मिल जाता है ಅಂತಿದ್ದಾರೆ. सर्जन को बताने से कोई मार थोड़े ही मार तो नहीं पड़ती है ना. बाप सिर्फ कहेंगे सावधान, फिर अगर ऐसी भूल करेंगे तो नुकसान को पाएंगे, पद बहुत कम हो जाएगा. वहाँ तो नेचुरल दैवी चलन होंगी, यहाँ पुरुषार्थ करना है, घड़ी घड़ी फेल नहीं होना है. बाप कहते बच्चे जास्ती भूल न करो, बाप बहुत प्यार का सागर है. ಬಾಬಾ ಹೇಳೋದು, ನಾನೇನು ಹೊಡಿತೀನ ನಿಮಗೆ ಹೇಳಿದ್ರೆ ಸತ್ಯನಾ? ಮಕ್ಕಳೇ, ನೆಕ್ಸ್ಟು ಗಮನ ಇಡ್ರಪ್ಪ, ಎಚ್ಚರ ಅಂತ ಹೇಳ್ತೀನಿ. ಆದರೆ ತಿರ್ಗ ಹಂಗೆ ತಪ್ಪುಗಳನ್ನು ಮಾಡ್ತಿದ್ರೆ ಜಾಸ್ತಿ ನುಕ್ಸಾನ್ ಮಾಡ್ಕೋತೀರ ನೀವೇನೆ. ಪದವಿ ತೀರಾ ಕಡಿಮೆ ಆಗುತ್ತೆ. ಅಂದ್ರೇನು, ದಾಸದಾಸಿಯರಾಗಬೇಕಾಗುತ್ತೆ. ಅಲ್ಲಿ ವಹಾತು ನ್ಯಾಚುರಲ್ ದೈವಿ ಚಲನ್ ಹೋಂಗಿ, ಅಲ್ಲಿ ಭಾಳ ದೈವಿ ಚಲನೆ ಇರುತ್ತೆ. ಯಹ ಪುರುಷಾರ್ಥ ಕರ್ನ, ಇಲ್ಲಿ ಪುರುಷಾರ್ಥ ಮಾಡಬೇಕು. ಅವ್ರು ಗಡಿ ಗಡಿ ಫೇಲ್ ಆಗಂಗಿಲ್ಲ ತಿರ್ಗ. ಯಾಕೆಂದರೆ ಇವೆಲ್ಲ ನಾಲ್ಗೆ ರುಚಿಗಳು. ಹೇಳ್ದೆ ಕೇಳ್ದೆ ಏನೇನೋ ಮಾಡಕ್ಕೆ ಬಿಡ್ತಾರೆ, ಮುಚ್ಚಿಡ್ತಾರೆ. ಒಂದೊಂದು ವಿಕಾರನೂ ಲೋಭ ಕಡಿಮೆ ಇಲ್ಲ, ಕ್ರೋಧ ಕಡಿಮೆ ಇಲ್ಲ, ಕಾಮ ಕಡಿಮೆ ಇಲ್ಲ, ಮೋಹ ಕಡಿಮೆ ಇಲ್ಲ, ಅಹಂಕಾರ ಕಡಿಮೆ ಇಲ್ಲ. ಎಲ್ಲ ವಿಕಾರಗಳನ್ನು ಮುಚ್ಚಿಟ್ಕೊಂಡು ಕರ್ಮ ಮಾಡ್ಸಕ್ಕೆ ನೋಡುತ್ತೆ. ಎಚ್ಚರ. ಅದರಿಂದ ಬಾಬಾ ಹೇಳೋದು, ಫೇಲ್ ಆಗಬೇಡಿ. ಬಾಪ್ ಕೇತೆ ಬಚ್ಚೆ ಜಾಸ್ತಿ ಭೂಲ್ ನ ಕರೋ, बाप बहुत प्यार का सागर है, बच्चों को भी बनना है यथा बाप तथा बच्चे, यथा राजा रानी तथा प्रजा, बाबा तो राजा है नहीं. ತಂದೆ ಹೇಳೋದು, ಜಾಸ್ತಿ ಮಿಸ್ಟೇಕ್ ಮಾಡಬೇಡಿ. ತಂದೆ ಬಹಳ ಪ್ರೇಮ ಸಾಗರ, ಮಕ್ಕಳೂ ಹಂಗೆ ಇರಬೇಕು. ಯಥಾ ತಂದೆ ತಥಾ ಮಕ್ಕಳು, ಯಥಾ ರಾಜ ರಾಣಿ ತಥಾ ಪ್ರಜಾ ಅಂದಂಗೆ ಅಪ್ಪ ಹೆಂಗೋ ಮಕ್ಕಳು ಹಂಗೆ ಇರಬೇಕು. ಬಾಬಾ ರಾಜ ತೋ ನೈ ಹೇ, ತಂದೆ ರಾಜ ಅಲ್ಲ. ಆದರೆ ಒಳ್ಳೆ ಕುಲದವ್ರು ಏನು ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಹೆಂಗಿದ್ದಾರೆ ಹಾಗೆ ಅವ್ರು ಹೇಳ್ದಂಗೆ ಫಾಲೋ ಮಾಡಬೇಕಪ್ಪ ಅಂತಾರೆ. ಅದು ಒಳ್ಳೆ ಮಕ್ಕಳ ಲಕ್ಷಣ. ಮನಸ್ಸಿಗೆ ಬಂದು ನಡತೆ ಇರಬಾರ್ದಲ್ವಾ. तुम जानते हो बाबा हमको आप समान बनाते हैं, बाप की जो महिमा करते हैं वो तुम्हारी भी होना चाहिए. बाप समान बनना है, आदरे लेकिन माया बड़ी प्रबल है, तुमको रजिस्टर रखने ही नहीं देती है. माया के फंदे में तो पूरे फंसे हुए हो. माया की जाल से तुम निकल नहीं सकते हो, सच बताते नहीं हो. बाबा ಒಂದೊಂದು ಹೇಳ್ತಿದ್ದಾರೆ. तो बाप कहते एक्यूरेट याद का चार्ट रखो, सुबह को उठ बाप को याद करो, बाप की ही महिमा करो. बाबा आप हमको विश्व का मालिक बनाते हो तो हम आपकी महिमा करेंगे. ತಂದೆ ಹೇಳೋದು, ನಾನು ಎಷ್ಟು ಪ್ರೀತಿ ಮಾಡ್ತೀನಿ, ನನ್ನ ಸಮಾನ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನೀವು ತಂದೆಯ ಮಹಿಮೆ ಮಾಡಬೇಕಲ್ವಾ. ತಂದೆಯ ಮಹಿಮೆ ಏನಿದೆ ಅದು ನಿಮ್ಮದಾಗಬೇಕು. ಆ ಥರ ಪುರುಷಾರ್ಥ ಮಾಡಿ. ನಾನು ನನ್ನ ಸಮಾನ ಆಗ್ರಿ ಅಂದರೆ ಮಾಯೆ ಅಷ್ಟು ಪ್ರಬಲ, ನಿಮ್ಮನ್ನು ರಿಜಿಸ್ಟ್ರ್ ಇಡೋಕ್ಕೆ ಬಿಡಲ್ಲ. ಏಕೆಂದರೆ ಸೂಕ್ಷ್ಮ ಚೆಕ್ಕಿಂಗ್ ಬೇಕು. ಈಗ ನಾನು ಇಲ್ಲಿಂದ ಅಲ್ಲಿ ನಡೆದೆ, ನನ್ನ ಸಂಕಲ್ಪ ಏನಿತ್ತು, ಭಾವನೆ ಏನಿತ್ತು, ಯಾರನ್ನಾದರೂ ನೋಡಿದೆ, ಹೆಂಗೆ ನೋಡಿದೆ, ಏನನ್ನು ನೋಡಿದೆ,
ಇವೆಲ್ಲ ತನ್ನ ಚೆಕ್ಕಿಂಗ್ ಇರಬೇಕು. ಇವೆಲ್ಲ ದೈವಿ ಕ್ಯಾರೆಕ್ಟರ್ಸಲ್ಲೇ ಬರೋದು. ಕ್ಯಾಶುವಲ್ಲಾಗಿ ಮನುಷ್ಯರ ಥರ ನೋಡಿದ್ನ ಆತ್ಮ ಬಾಯಿ ಅವ್ರ ಪಾರ್ಟ್ ಅಂತ ನೋಡಿದ್ನ. ಪ್ರತಿಯೊಂದು ಇಂದ್ರಿಯಗಳಿಂದ ಜ್ಞಾನಯುಕ್ತ ಕರ್ಮಗಳಾಗ್ತಿದೆಯಾ ಇಲ್ವಾ, ಇದು ರಿಜಿಸ್ಟ್ರಿಡೋ ಲೆಕ್ಕ ಅರ್ಥ. ಸ್ವಲ್ಪನೂ ನಾನು ನೋಡುವಾಗ ಸ್ವಲ್ಪ ಅದರಲ್ಲಿ ಈರ್ಷೆ, ಅಭಿಮಾನ ಮಿಕ್ಸು, ಇನ್ನೇನೋ ವ್ಯರ್ಥ ಸಂಕಲ್ಪಗಳ ಮಿಕ್ಸ್ ಅಂತಂದರೆ ಅದು ದೋಷ ದೃಷ್ಟಿ. ಅದು ಪವಿತ್ರ ದೃಷ್ಟಿ, ಆತ್ಮಿಕ ದೃಷ್ಟಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆಕ್ಕಿಂಗ್. ಬಾಬಾ ಹೇಳ್ತಾರೆ, ನೀವು ಒಳ್ಳೆ ಮಾಯೆ ಮುರಿದಾಗಿ ಸಿಕ್ಕಾಕೊಂಡಿದ್ದೀರಾ, ಅದರಿಂದ ಆಚೆ ಬರೋಕ್ಕಾಗಲ್ವ ನೀವು ಇದರಿಂದ, ಈ ಜಾಲದಿಂದ. ನಾನು ಇಷ್ಟೆಲ್ಲ ಹೇಳಿದ್ರು ಸತ್ಯ ಹೇಳೋಕ್ಕಾಗಲ್ವ ನಿಮಗೆ? ಕೇಳ್ತಿದ್ದಾರೆ ನೋಡಿ ಪ್ರಶ್ನೆ. ನಾನು ಇಷ್ಟು ದೊಡ್ಡ ತಂದೆ ಬಂದು ನಿಮಗೆ ಹೇಳುವಾಗ ಬಾಬಾ ಹೇಳೋದು, ಹೆಂಗಾದರೂ ಮಾಡಿ ತಂದೆ ಹತ್ರ ಅಕ್ಯುರೇಟ್ ಚಾರ್ಟ್ ಇಡಿ, ಬೆಳಗ್ಗೆ ಎದ್ದು ಬಾಬನ ಹತ್ರ ಮಾತಾಡ್ರಿ, ಬಾಬನ ನೆನಪು ಮಾಡಿರಿ, ಬಾಬನ ಮಹಿಮೆ ಮಾಡಿರಿ. ಬಾಬಾ ನೀವು ವಿಶ್ವದ ಮಾಲೀಕರನ್ನು ಮಾಡೋಕ್ಕೆ ಬಂದಿದ್ದೀರಾ, ನಾನು ನಿಮ್ಮ ಮಹಿಮೆ ಮಾಡ್ತೀನಿ ಬಾಬಾ. ನೀವಿಲ್ಲ ಅಂದರೆ ನಮ್ಮ ಗತಿ ಏನಾಗ್ತಿತ್ತು, ನಮ್ಮನ್ನು ಪಾವನ ಯಾರು ಮಾಡ್ತಿದ್ರು, ನಮಗಿಷ್ಟು ಹೈಯೆಸ್ಟ್ ವಿದ್ಯೆ ಓದಿಸ್ತಾ ನಮಗೆ ಯಾರು ಇಂಥ ತಿಳುವಳಿಕೆ ಕೊಡ್ತಿದ್ರು, ನಮ್ಮನ್ನು ಎಲ್ಲ ಪಾಪ ಕರ್ಮಗಳಿಂದ ಮುಕ್ತ ಮಾಡಿದೆಯಲ್ಲ ಬಾಬಾ, ಎಷ್ಟು ಥ್ಯಾಂಕ್ಸ್ ಹೇಳಿ. ತನ್ನ ಮಡ್ಲಲ್ಲಿ ಇಟ್ಕೊಂಡು ಎಲ್ಲ ನೋಡ್ಕೋತಾ ಇದೆಯಾ. ಮನುಷ್ಯರು ಬೆಳಗ್ಗೆ ಎದ್ದರೆ ಪಾಪ ಕರ್ಮಗಳು ಮಾಡ್ತಾರೆ, ಬಾಬಾ ಅವ್ರು ಬಿಡ್ಸೋಕ್ಕೆ ಎಷ್ಟು ಹೇಳ್ತಿದ್ದಾರೆ. तो ಅದರಿಂದ बाबा ಹೇಳೋದು, भक्ति मार्ग में कितना महिमा गाते हैं, उनको तो कुछ भी पता ही नहीं है, देवताओं की महिमा है ही नहीं, महिमा है तुम ब्राह्मणों की, सबको सद्गति देने वाला तो एक ही बाप है, वो क्रिएटर भी है तो डायरेक्टर भी है, सर्विस भी करते हैं तो बच्चों को समझाते भी है. प्रैक्टिकल में कहते हैं ना, ಭಕ್ತಿ ಮಾರ್ಗದಲ್ಲಿ ತಂದೆದು ಎಷ್ಟು ಮಹಿಮೆ ಇದೆ ಮಕ್ಕಳೇ. ಮಹಿಮೆ ಏನು, ಒಂದು ಸೆಕೆಂಡಿನ ದರ್ಶನಕ್ಕೆ ಅವ್ರು ಎಷ್ಟು ತಲೆ ಕೆಡಿಸ್ಕೊತಿದ್ದಾರೆ. ಅಂಥ ತಂದೆ ಇಲ್ಲಿ ಎದುರುಗಡೆ ಬಂದು ಕೂತ್ಕೊಂಡು ಎಲ್ಲ ಓದಿಸುವಾಗ, ಇಷ್ಟೆಲ್ಲ ಪ್ರೀತಿ ಮಾಡುವಾಗ ರೆಸ್ಪೆಕ್ಟ್ ಕೊಡಬೇಕಲ್ವಾ. ಮನುಷ್ಯರಿಗಂತೂ ಗೊತ್ತೇ ಇಲ್ಲ, ದೇವತೆಗಳ ಮಹಿಮೆನೂ ಗೊತ್ತಿಲ್ಲ, ಭಗವಂತಂದು ಗೊತ್ತಿಲ್ಲ. ಇಡೀ ಮಹಿಮೆ ಇರೋದು ನೀವು ಬ್ರಾಹ್ಮಣರದು, ಎಲ್ಲರಿಗೆ ಸದ್ಗತಿಯನ್ನು ಕೊಡ್ತಕ್ಕಂಥ ತಂದೆ ಒಬ್ಬರೇ ಇರೋ ಮಹಿಮೆ ಅವ್ರದ್ದು. ತಂದೆ ಕ್ರಿಯೇಟರ್ ಆ್ಯಂಡ್ ಡೈರೆಕ್ಟರ್, ಸರ್ವೀಸು ಮಾಡ್ತಾರೆ ಮಕ್ಕಳದು, ಅದಕ್ಕೆ ಬಂದಿದ್ದೀನಿ ಅಂತಾರೆ. ಪ್ರಾಕ್ಟಿಕಲಲ್ಲಿ ಮಾಡ್ತಿದ್ದೀನಿ, ಕೆಳಗಡೆ ಇಳಿದು ಬಂದಿದ್ದೀನಿ ನಿಮ್ಮ ಸೇವೆ ಮಾಡೋಕ್ಕೆ. वो तो सिर्फ भगवान वाज सुनते रहते शास्त्रों में, गीता पढ़ते आते हैं, फिर उनसे मिलता क्या है, कितना प्रेम से बैठ पढ़ते हैं, भक्ति करते हैं, पता नहीं पड़ता है इनसे क्या होगा. ये नहीं जानते कि हम नीचे ही सीढ़ी उतर रहे हैं, दिन प्रतिदिन तमो प्रधान बनना ही है, ड्रामा में नूंदी ऐसी है. ತಂದೆ ಹೇಳೋದು, ಅವ್ರು ಕೂತ್ಕೊಂಡು ಬರೀ ಭಗವಾನ್ ವಾಚ್ ಅಂತ ಹೇಳಿ ಶಾಸ್ತ್ರಗಳನ್ನು ಓದ್ತಾ ಇರ್ತಾರೆ, ಕೆಲವ್ರು ಕೇಳ್ತಾ ಇರ್ತಾರೆ, ಗೀತೆಯನ್ನು ಓದ್ತಾರೆ. ಪಾಪ ಅದರಿಂದ ಏನು ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ. ಬಾಬಾ ಹೇಳೋದು, ಎಷ್ಟು ಪ್ರೀತಿಯಿಂದ ಕೂತ್ಕೊಂಡು ಓದ್ತಾರೆ, ಭಗವಾನ್ ವಾಚು ಭಗವಂತ ಅಂತ ಹೇಳ್ಬಿಟ್ಟು ಭಕ್ತಿ ಮಾಡ್ತಾರೆ. ಪಾಪ ಅವ್ರಿಗೆ ಭಕ್ತರಿಗೆ ಗೊತ್ತೂ ಇರಲ್ಲ ಇದರಿಂದ ಏನು ಸಿಗುತ್ತೆ ಅಂತ. ಇದರಿಂದ ನಾವು ಕೆಳಗಡೆನೇ ಇಳಿತೀವಿ, ಇನ್ನು ತಮೋ ಪ್ರಧಾನರಾಗ್ತಿದ್ದೀವಿ ಅನ್ನೋದೂ ಅವ್ರಿಗೆ ಅರ್ಥ ಆಗಲ್ಲ. ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಅಂದರೆ ಭಕ್ತರೇ ಬರೀ ಅಷ್ಟು ಪ್ರೀತಿಯಿಂದ, ಅದೇನು ರಿಯಲ್ ಈಗ ಪ್ರಾಕ್ಟಿಕಲ್ ಭಗವಾನ್ ವಾಚಲ್ಲ, ಯಾವಾಗಲೋ ಹೇಳಿರೋ ಎಲ್ಲ ಮಿಕ್ಸ್ಚರ್ ಚಟ್ನಿ, ಅದನ್ನೇ ಅವರಷ್ಟು ಪ್ರೀತಿಯಿಂದ ಮಾಡಿ ಎಲ್ಲ ಮಾಡುವಾಗ ನಿಮಗೆ ಮುರುಳಿಯ ಪ್ರತಿ ಎಷ್ಟು ಪ್ರೀತಿ ಇರಬೇಕು, ಎಷ್ಟು ಆನಂದವಾಗಿ ಬಾಬಾವ್ರ ಮಾತುಗಳನ್ನು ಕೇಳಬೇಕು, ಇದಿರಬೇಕಲ್ವಾ ಅಂತ ಹೇಳ್ತಿರೋದು ಬಾಬಾ. ಏನಂತೀರ ಎಲ್ಲರೂ? ಮುರುಳಿ ಕೇಳ್ತಾ ಕೇಳ್ತಾ ಬುದ್ಧಿ ಹೋಗುತ್ತೆ ಹಂಗೆ ಹಿಂಗೆ ಅಲ್ವಾ. इस सीढ़ी का राज सिवाय बाप के कोई समझा ना सके, शिव बाबा ही ब्रह्मा द्वारा समझाते हैं, ये भी इनसे समझकर तुमको फिर समझाते हैं. मूल बड़ा टीचर बड़ा सर्जन बाप ही है, उनको ही याद करना है. ऐसे नहीं कहते कि ब्रह्मणी को याद करो, याद तो एक को ही करनी है, कभी भी किसी के साथ मोह नहीं रखनी है, एक बाप से ही शिक्षा लेनी है, निर्मोही भी बनना है. इसमें बड़ा मेहनत चाहिए, पुरानी दुनिया से वैराग्य है चाहिए ना. ಅದು ಇಲ್ಲ ಅಂದರೆ ಏನು ಎಲ್ಲ ಕಡೆ ಹೋಗ್ತಾ ಇರುತ್ತೆ ಬುದ್ಧಿ. ಏಣಿ ಚಿತ್ರ ಇರಲಿ, ಟೋಟಲಿ ಜ್ಞಾನ ಏನಿದೆ ಬಾಬೂರ್ ವಿನಃ ಬೇರೆ ಯಾರೂ ತಿಳಿಸೋಕ್ಕಾಗಲ್ಲ.
ಶಿವ ಬಾಬಾ ಬ್ರಹ್ಮನ ಹತ್ರ ತಿಳಿಸ್ತಾರೆ. ದೊಡ್ಡದ್ರಲ್ಲಿ ದೊಡ್ಡ ಟೀಚರ್ ಶಿವ ಬಾಬಾ, ದೊಡ್ಡದ್ರಲ್ಲಿ ದೊಡ್ಡ ತಂದೆ ಸರ್ಜನ್ ಬಾಬಾನೇ ಆಗಿದ್ದಾರೆ. ಬಾಕಿ ಬ್ರಹ್ಮ ಬಾಬಾನು ಏನು ಶಿವಬಾಬಾವರಿಂದ ಕೇಳ್ತಾರೆ ಅವ್ರು ತಿಳಿಸ್ತಾರೆ ನಮಗೆ, ಅಥವಾ ಮಕ್ಕಳೂ ತಿಳಿಸ್ತಾರೆ. ಬಟ್ ಆದರೆ ನೀವು ನಾನೊಬ್ಬನನ್ನು ಬಿಟ್ಟು ಯಾರನ್ನೂ ನೆನಪು ಮಾಡೋಂಗಿಲ್ಲ. ಬ್ರಹ್ಮನನ್ನೇ ನೆನಪು ಮಾಡೋಂಗಿಲ್ಲ ಅಂದರೆ ನೀವು ಅಕ್ಕಂದ್ರನ್ನ ಬ್ರಾಹ್ಮಣಿಗಳನ್ನಂತೂ ನೆನಪು ಮಾಡೋಂಗೇ ಇಲ್ಲ, ಎಲ್ಲಿ ಮೋಹ ಇಡಂಗೇ ಇಲ್ಲ. ನೀವು ನಾನೊಬ್ಬನನ್ನು ನೆನಪು ಮಾಡಿ ನಿರ್ಮೋಹಿಗಳಾಗಬೇಕು. ಇದರಲ್ಲಿ ಪರಿಶ್ರಮ ಇದೆ, ಯಾಕೆಂದರೆ ಬೇಹದ್ ವೈರಾಗ್ಯ ಬೇಕು. ಶರೀರದಿಂದ ಸಂಬಂಧಗಳಿಂದ ಯಾವುದರಿಂದನೂ ತನ್ನ ಶರೀರದ ಮೇಲೆ ವೈರಾಗ್ಯ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಇಂದ್ರಿಯ ತಪ್ಪು ಮಾಡಿಸ್ತಾ ಇರುತ್ತೆ. ಒಂದೇ ನಾಲಿಗೆ 3 ಇಂಚು ಎಷ್ಟು ತಪ್ಪು ಮಾಡಿಸುತ್ತೆ, ಅಥವಾ ಒಂದೇ ಕಣ್ಣು 1 ಇಂಚು ಎಷ್ಟು ತಪ್ಪು ಮಾಡಿಸುತ್ತೆ, ಕಿವಿ ಎಷ್ಟಿದೆ 2 ಇಂಚು ಎಷ್ಟು ಮಾಡಿಸುತ್ತೆ ತಪ್ಪು ಅಲ್ವಾ. ಸೊ ಅದರಿಂದ ಬಾಬಾ ಹೇಳ್ತಿರೋದು ಮಕ್ಕಳೇ ಎಚ್ಚರ, ಇದೆಲ್ಲದರಿಂದ ವೈರಾಗ್ಯ ಇರಬೇಕು. ಬರೀ ಇಂದ್ರಿಯಗಳ ದಾಸತ್ವ, ಸಂಸ್ಕಾರ ಸ್ವಭಾವಗಳ ದಾಸತ್ವದಿಂದ ನಾನು ಪೂಜ್ಯ ಆತ್ಮ ಹೆಂಗೆ ಬಂದು ಕೆಳಗಡೆ ತಮೋಗುಣಿ ಆಗಿದ್ದೀನಿ ಅನ್ನೋದು ಬರಬೇಕಲ್ವಾ. ಯೇ ಖತಮ್ ಹುಯಿ ಪುಡಿ, ಸೃಷ್ಟಿನೇ ಸಮಾಪ್ತಿಯಾಗಿದೆ. ಹೆಂಗೆ ದಾದಿಗಳು ನೋಡಿದ್ರಲ್ಲ, इससे लव या आसक्ति कुछ भी नहीं हो, कितने बड़े बड़े मकान आदि बनाते रहते. ಎಲ್ಲ ಸಮಾಪ್ತಿ ಆಗ್ಬಿಟ್ಟಿದೆ, ಖತಮ್. ಇದ್ರ ಮೇಲೆ ಪ್ರೀತಿ ಆಸಕ್ತಿ ಇರ್ಕೂಡ್ದು. ಆದರೂ ಮನುಷ್ಯರು ಅವ್ರಿಗಂತೂ ಗೊತ್ತಿಲ್ಲಲ್ಲ, ದೊಡ್ಡ ದೊಡ್ಡ ಮನೆಗಳನ್ನು ಮಾಡ್ತಾನೆ ಇರ್ತಾರೆ. उनको ये भी पता नहीं है कि पुरानी दुनिया बाकी कितना समय है. तुम बच्चे जब जगे हो तो औरों को भी जगाते हो ना. बाप आत्माओं को ही जगाते हैं. घड़ी घड़ी कहते हैं बच्चे अपने को आत्मा समझो. ಆದ್ರೆ ಆತ್ಮ ಆದ್ರೆ ಕೇಳ್ತಾ ಕೇಳ್ತಾ ಮಕ್ಕಳೇ ಆತ್ಮಗಳಾಗ್ರಪ್ಪ, ಗಳಿಗೆ ಹೇಳ್ತೀನಿ. ಇದು ಈಗಂತೂ ಮನುಷ್ಯರಿಗೇನು ಗೊತ್ತಿಲ್ಲ, ಈಗ ಹೋಗೋದಿದೆ ಈ ಹಳೆಯ ಪ್ರಪಂಚ ಅಂತ. ಇನ್ನೆಷ್ಟು ಸಮಯ ಇದೆ. ನೀವು ಎಚ್ಚರ ಜಾಗೃತರಾಗಿದ್ದೀರಾ, ಎಲ್ಲರನ್ನ ಜಾಗೃತರನ್ನಾಗಿ ಮಾಡ್ತಿದ್ದೀರಲ್ವಾ. ನಾನು ಜಾಗೃತ ಆಗಿದ್ದೀನಿ ಅಂದರೆ ಒಂದು ನಮ್ಮಿಂದ ಏನೂ ತಪ್ಪುಗಳಾಗಬಾರ್ದು, ಇನ್ನೊಂದು ತಂದೆಯ ನೆನಪಲ್ಲಿರಬೇಕು. ಬಾಬುವರ ಆಜ್ಞೆಗಳನ್ನು ಸರಿಯಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟು. ಯಾಕೆಂದರೆ ವೃತ್ತಿಯಿಂದನೂ ಮಿಸ್ಟೇಕ್ ಆಗಬಾರ್ದಲ್ಲ ಭಾವನೆಗಳಲ್ಲಿ, ಸಂಕಲ್ಪಗಳಲ್ಲಿ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಶರೀರ बाप आत्माओं को ही जगाते हैं, घड़ी घड़ी कहते हैं अपने को आत्मा समझो. शरीर समझते हो तो सोए पड़े हो. अपने को आत्मा समझो और बाप को भी याद करो. आत्मा पतित है तो शरीर भी पतित मिलता है. आत्मा पावन है तो शरीर भी पावन मिलता है. बाप समझाते हैं तुम ही इस देवी देवता घराने के थे, फिर तुम ही बन जाएंगे. कितना सहज है. ನಾನು ಬಂದು ಆತ್ಮಗಳನ್ನು ಜಾಗೃತ ಮಾಡಿದ್ದೀನಿ. ನೀವು ಶರೀರ ಆತ್ಮ ಅಂತ ತಿಳ್ಕೊಳ್ಳದೆ ದೇಹ ಬಾಂಧದಲ್ಲಿ ಬರೋದಂದರೆ ನೀವು ಕುಂಭಕರ್ಣನ ಥರ ನಿದ್ದೆ ಮಾಡ್ತಿದ್ದೀರ. ಪ್ರತಿ ಚಲನೆಯಲ್ಲಿ ನೋಡಿ ನಾನು ಆತ್ಮನಾಗಿ ನಡೀತೀನ ದೇಹದಾರಿಯಾಗಿ. ಸೀದಾ ಏನೋ ಸರ್ಟಿಫಿಕೇಟೇ ಕೊಟ್ಬಿಟ್ರು ನೀವು ನಿದ್ದೆ ಮಾಡ್ತಿದ್ದೀರಾ ಅಂತ. ಅವ ತನ್ನನ್ನು ಸದಾ ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಬೇಕು. ಆತ್ಮ ಪತಿತ ಇದ್ದಾಗ ಶರೀರನೂ ಪತಿತ ಸಿಗುತ್ತೆ, ಆತ್ಮ ಪಾವನ ಆದಾಗ ಶರೀರನೂ ಪಾವನ ಸಿಗುತ್ತೆ. ಇದೆಲ್ಲ ಮಾತುಗಳನ್ನು ತಂದೆನೇ ಹೇಳೋದು. ಬಾಪ್ ಸಮझाते हैं तुम ही देवी देवता घराने के थे, फिर तुम ही बन जाएंगे. ಕಿತ್ನಾ ಸಹಜ. ದೇವತೆಗಳ ವಂಶಾವಳಿ ಆತ್ಮಗಳು ನೀವು ತಿರ್ಗಾ ಹಂಗೆ ಆಗ್ಬಿಡ್ತೀರ. ಎಷ್ಟು ಸಹಜ ಮಾತು. ऐसे बेहद के बाप को हम क्यों नहीं याद करेंगे. सुबह उठकर भी बाप को याद करो. बाबा आपकी तो कमाल है, आप हमको कितना ऊंच देवी देवता बनाकर फिर निर्वाण धाम में बैठ जाते हो. इतना ऊंचा तो कोई बना ना सके. ನಮ್ಮ ತಂದೆ ಎಷ್ಟು ಪ್ರೀತಿ ಮಾಡಬೇಕು ನೋಡ್ರಿ. आप कितना सहज कर बतलाते हो. आप कहते हो जितना टाइम मिले काम काज करते हुए भी बाप को याद करते रहो. ಹಿಂಗೆ ಮಾತಾಡ್ತಾ ಇರಿ ಅಂತ ಅದು ಹೇಳ್ಕೊಡ್ತಿದ್ದಾರೆ. ಮಕ್ಕಳಿಗೆ ಅಕಲ್ಲಿರಲ್ಲ ಹೆಂಗೆ ನೆನಪು ಮಾಡಬೇಕಂತ. ಯಾಕೆಂದರೆ ಇದು ಹೊಸ ಜ್ಞಾನ ಅಲ್ವಾ. ತಂದೆ ಹೇಳೋದು, ಬಾಬಾ ನನಗೆ ಇಷ್ಟೆಲ್ಲ ತಿಳಿಸ್ತಿದ್ದಾರೆ. ಬಾಬಾ ನಾನು ನಿನ್ನ ನೆನಪು ಮಾಡೋದು ತುಂಬ ಸಹಜ. ನಾನು ಯಾಕೆ ನೆನಪು ಮಾಡಲ್ಲ, ಯಾವಾಗಲೂ ನಿನ್ನನ್ನು ನೆನಪು ಮಾಡ್ತೀನಿ. ಬೆಳಗ್ಗೆ ಬೆಳಗ್ಗೆ ಎದ್ದು ನಿಮ್ಮನ್ನು ನೆನಪು ಮಾಡ್ತೀನಿ. ನಿಮ್ಮದು ಕಮಾಲ್ ಅಲ್ವಾ ಬಾಬಾ. ನೀವು ನನ್ನನ್ನು ಎಷ್ಟು ಹೈಯೆಸ್ಟ್ ದೇವಿ ದೇವತೆಗಳನ್ನಾಗಿ ಮಾಡ್ತಿದ್ದೀರಾ.
ನೀವು ನನ್ನನ್ನೆಲ್ಲ ಮಾಡಿ ನನಗೆಲ್ಲ ಕೊಟ್ಟು ನೀವು ಹೋಗಿ ನಿರ್ವಾಣ ಧಾಮದಲ್ಲಿ ಕೂತ್ಕೊಂಡು ಬಿಡ್ತೀರಲ್ವ ಬಾಬಾ. ಇಷ್ಟು ಹೈಯೆಸ್ಟ್ ಯಾರೂ ನನ್ನನ್ನು ಮಾಡೋಕ್ಕಾಗಲ್ಲ. ಇದೆಲ್ಲ ಜ್ಞಾನ, ಇಷ್ಟು ಶ್ರೇಷ್ಠ ಆಳದ ಜ್ಞಾನವನ್ನು ಎಷ್ಟು ಸಹಜವಾಗಿ ತಿಳಿಸ್ಕೊಡ್ತಿದ್ದೀರಲ್ವ ಬಾಬಾ. ಒಂದು ಸಾರಿ ಹೇಳ್ಬಿಡಲ್ಲ, ನನ್ನ ಬುದ್ಧಿಗೆ ತಿರ್ತಿರ್ಗಾ ಹೇಳಿದ ಬುದ್ಧಿಯಲ್ಲಿ ಕೂರ್ಸೋಕ್ಕೆ ನೋಡ್ತೀರಾ, ಧಾರಣೆ ಮಾಡ್ಸೋಕ್ಕೆ ನೋಡ್ತೀರಾ. ನಾನು ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಬಾಬಾ ನಾನು ನಿನ್ನ ನೆನಪು ಮಾಡ್ತೀನಿ, ನಿನ್ನನ್ನು ಮರೆಯಲ್ಲ, ನಿನ್ನ ಜೊತೆ ಸದಾ ಇರ್ತೀನಿ ಮೇಲ್ಗಡೆ, ಇದೆಲ್ಲ ಹೇಳ್ತೀರಾ ಏನು ಕತೆ? ಅಥವಾ ಶುರು ಮಾಡಿಬಿಟ್ರೆ ಕೆಲಸ ಕಾರ್ಯ ಅಷ್ಟೇ ಮುಗ್ದೋಗ್ಬಿಡ್ತು, ಹಂಗಿರ್ತೀರೋ ಏನು ಮಾಡ್ತೀರಾ? ಯಾದ್ ಹಿ ತುಮಾರಾ ಬೇಡ ಪಾರ್ ಕರ್ನೆ ವಾಲಿ ಹೇ ಅರ್ಥಾತ್ ಕಲಿಯುಗ್ ಸೆ ಉಸ್ ಪಾರ್ ಶಿವಾಲಯ ಮೇ ಜಾನೆ ವಾಲಿ ಹೇ. ಹಿಂಗೆ ತಿರ್ತಿರ್ಗ ಮಾತಾಡ್ತಾ ಇರ್ಬೇಕು. ಇಡೀ ಮುರಳಿನ ಮಾತಾಡ್ರಲ್ಲ ನೀವು. ಬಾಬಾ ನನಗೇನೇನು ಕಲಿಸ್ತಾ ಇದ್ದೀರಾ, ನಾನೆಂದು ತಪ್ಪು ಮಾಡಲ್ಲ ಬಾಬಾ, ನೀನು ಸರ್ಜನ್ ಅಲ್ವಾ, ನಾನೆಂದು ಮುಚ್ಚಿಟ್ಕೊಳ್ಳಲ್ಲ ಬಾಬಾ, ಎಲ್ಲ ನಿಂಗೆ ಹೇಳ್ತೀನಿ ನೋಡು, ನನ್ನ ಹಿಂಗಿದೆ ಹಿಂದಿಂದಿದೆ ಏನಿದೆಯೋ ಹೇಳ್ರಲ್ಲ. ಹಾಂ, ಬರೀರಿ ಬಾಬನ ಹತ್ರ ಎಲ್ಲ ಕೂತ್ಕೊಂಡು. ಶಿವಬಾಬಾ ಹೇಳೋದು ಅದಕ್ಕೆ ಈ ನೀವು ನಿಮ್ಮ ದೋಣಿ ಇದೆಯಲ್ಲ, ಆತ್ಮದ ಜೀವನದ ದೋಣಿ, ನನ್ನ ನೆನಪಲ್ಲೇ ಪಾರಾಗೋದು. ಕಲಿಯುಗದಿಂದ ಆ ಪಾರ್ ಶಿವಾಲಯಕ್ಕೆ ಹೋಗ್ಬೇಕಲ್ವ ಮಕ್ಕಳೇ, ಶಿವಾಲಯಕ್ಕೆ ಹೋಗೋಕ್ಕೆ ನನ್ನನ್ನು ನೆನಪು ಮಾಡಬೇಕು. ಯಾಕೆ? ಶಿವಾಲಯ ಶಿವಬಾಬಾ ಸ್ಥಾಪನೆ ಮಾಡಿರ್ತಕ್ಕಂಥ ಸ್ವರ್ಗ. ಸೊ ಬಾಬಾ ಆ್ಯಂಡ್ ಸ್ವರ್ಗ ಎರಡೂ ನೆನಪಿರಬೇಕು. ಶಿವ ಬಾಬಾ ಕೋ ಯಾದ್ ಕರ್ನೆ ಸೇ ಹಮ್ ಸ್ವರ್ಗಕ್ಕೆ ಮಾಲೀಕ್ ಬನೆಂಗೆ. ಆ ನಶೆ ಇರಬೇಕು. ಬಾಬಾ ನಿಮ್ಮನ್ನು ನೆನಪು ಮಾಡಿ ನಾವು ಸ್ವರ್ಗದ ಮಾಲೀಕರಾಗ್ತೀವಿ, ಸದಾ ನಿನ್ನ ನೆನಪಲ್ಲಿರ್ತೀನಿ, ಜೊತೆ ಇರ್ತೀನಿ. ये पढ़ाई ही नई दुनिया के लिए, बाप भी नई दुनिया स्थापन करने आते हैं. ನಾನು ಬರೋದೇ ಹೊಸ ಜಗತ್ತು ಸ್ಥಾಪನೆ ಮಾಡೋಕ್ಕೆ, ಈ ವಿದ್ಯೆ ಇರೋದೇನೆ ಹೊಸ ಪ್ರಪಂಚಕ್ಕೆ ನೀವು ಪಾತ್ರರಾಗಲಿಕ್ಕೋಸ್ಕರ ಮಕ್ಕಳೇ. ಇದು ಕ್ಲಿಯರ್ ಆಗಿಬಿಡ್ಬೇಕು ಬುದ್ಧಿಗೆ. ದಿನನಿತ್ಯದ ಮುರುಳಿ ನಾನು ಆತ್ಮನ ಪರಿವರ್ತನೆ ಮಾಡ್ತಾ ನನ್ನನ್ನು ದೈವಿ ಕ್ಯಾರೆಕ್ಟರ್, ದೈವಿ ಗುಣಗಳಿಂದ ಸಂಪೂರ್ಣ ನಿರ್ವಿಕಾರಿ ಮಾಡೋಕ್ಕೆ ಬಂದಿದೆ. ಈ ಬಾಬಾ ಬಂದಿರೋದೇ ಅದಕ್ಕೆ, ವಿದ್ಯೆ ಇರೋದೇ ಅದಕ್ಕೆ. ಸೊ ನಾನು ನನ್ನ ಮೇಲೆ ಐ ಶುಡ್ ವರ್ಕೌಟ್. ಇವತ್ತೇನೇನು ಹೇಳಿದ್ರೋ ನನ್ನಲ್ಲಿ ಏನೇನು ತಂದ್ಕೋಬೇಕು, ಬರ್ಕೋಬೇಕು, ಅಟೆನ್ಷನ್ ಇರಬೇಕು. ತಿರ್ಗ ಬಾಬಂಗೆ ಹೇಳ್ಬೇಕು, ಬಾಬಾ ನೀನು ಇವತ್ತು ಇದು ಹೇಳಿದೆಯಲ್ಲ, ನಾನು ಈ ಪುರುಷಾರ್ಥ ಮಾಡ್ತಾಯಿದ್ದೀನಿ ನೋಡು ಬಾಬಾ. ನೀನು ಗುಣಗಳ ಬಗ್ಗೆ ಹೇಳಿದೆಯಲ್ಲ, ನಾನು ಗುಣಗಳ ಚಿಂತನೆ ಮಾಡ್ತಿದ್ದೀನಿ ನೋಡು ಬಾಬಾ. ಏನೇನು ಹೇಳ್ತಾರೋ ಅದನ್ನು ನೀವು ಹೇಳಬೇಕು. ಬಾಬಾ ನೋಡಿ ಮಾಡ್ತಾಯಿದ್ದೀನಿ, ನೀನು ಇವತ್ತು ಇದನ್ನು ಹೇಳಿದ್ದೆ ಅಂತ. ಬಾಬಂಗೆ ಎಷ್ಟು ಖುಷಿ ಆಗ್ಬಿಡುತ್ತೆ. ಏನಂತೀರಾ? हाँ, ज़रूर बाप आकर कोई तो कर्तव्य करेंगे ना. तुम देखते भी हो मैं पार्ट बजा रहा हूँ ड्रामा के प्लान अनुसार. ನಾನು ಸೃಷ್ಟಿಗೆ ಬಂದರೆ ಏನಾದರೂ ಕರ್ತವ್ಯ ಮಾಡ್ತಾನೆ ಹೋಗ್ತೀನಿ. ನೀವು ಪ್ರಾಕ್ಟಿಕಲಾಗಿ ನೋಡ್ತೀರಾ ತಂದೆ ಹೆಂಗೆ ಪಾಠ ಮಾಡ್ತಾ ಇದ್ದಾರೆ ಡ್ರಾಮಾ ಪ್ಲ್ಯಾನ್ ಅನುಸಾರ. तुम बच्चों को 5000 वर्ष पहले वाली याद की यात्रा और आदि मध्य अंत का राज बताता हूँ. ಅರೆ ಮಕ್ಕಳೇ, 5000 ವರ್ಷದ ಹಿಂದಿನಂತೆ ನೆನಪಿನ ಯಾತ್ರೆ ಹೆಂಗೆ ಮಾಡಬೇಕು, ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತೀನಿ. तुम जानते हो हर 5000 वर्ष बाद बाबा हमारे सन्मुख आता है. आत्मा ही बोलती है, शरीर नहीं बोलेगा. बाप बच्चों को शिक्षा देते हैं, आत्मा को ही प्योर बनना है. आत्मा को एक ही बार प्योर होना होता. बाबा कहते हैं मैंने अनेक बार तुमको पढ़ाया है, फिर पढ़ाऊँगा. ऐसे कोई सन्यासी कह न सके. ಬಾಬಾ ಹೇಳೋದು, ನಾನು ಪ್ರತಿ 5000 ವರ್ಷ ಸನ್ಮುಖದಲ್ಲಿ ಬರ್ತೀನಿ. ಆತ್ಮನೇ ಹೇಳೋದು, ಶರೀರ ಹೇಳಲ್ಲ. ತಂದೆ ಶಿಕ್ಷಣ ಕೊಡ್ತಿದ್ದಾರೆ, ಮಕ್ಕಳೇ ನೀವು ಪವಿತ್ರರಾಗಲೇಬೇಕು. ಯಾಕೆಂದರೆ ಕಲ್ಪಕ್ಕೆ ಒಂದೇ ಸಾರಿ ನೀವು ಪ್ಯೂರ್ ಆಗೋದಂದರೆ ಸಂಪೂರ್ಣವಾಗಿ ಪವಿತ್ರರಾಗ್ಬಿಡಿ. ಸೊ ದಟ್ ಫುಲ್ ಪದವಿ ಸಿಗುತ್ತೆ. ನಾನು ಅನೇಕ ಬಾರಿ ಬಂದು ನಿಮ್ಗೆ ಓದಿಸಿದ್ದೀನಿ, ತಿರ್ಗನೂ ಓದಿಸ್ತಾನೇ ಇರ್ತೀನಿ. ಈ ಥರ ಸನ್ಯಾಸಿಗಳು ಹೇಳೋಕ್ಕಾಗಲ್ಲ. ನಮಗೋಸ್ಕರ ನೋಡಿ ಬಾಬಾ ಕಲ್ಪ ಬರ್ತಾರೆ, ಬಂದು ಏನೇನು ಕೊಡ್ತಾರೆ. ಬಾಪಿ ಕೇತೆ ಬಚ್ಚೆ ಮೇ ಡ್ರಾಮಾ ಪ್ಲ್ಯಾನ್ ಅನುಸಾರ ಪಡಾನೆ ಆಯಾ. ಅದಕ್ಕಾದ್ರೂ ನಾವು ಆಜ್ಞಾಕಾರಿ ಆಗಬೇಕಲ್ಲ. ಕಲ್ಪದ ಹಿಂದಿನಂತೆ ಡ್ರಾಮಾ ಪ್ಲ್ಯಾನ್ ಅನುಸಾರ ಓದ್ಸಕ್ಕೆ ಬಂದಿದ್ದೀನಿ. ಸರಿಯಾಗಿ ಓದ್ರಪ್ಪ. ಕೂತಿದ್ದೀರಾ ಅಲರ್ಟಾಗಿ? ಬಾಬಾ ಎಲ್ಲ ಒಂದು ಲೈನ್ ಬೈ ಲೈನ್ ಬರೀ ಶಿಕ್ಷಣ, ಬರೀ ನನ್ನ ಜೊತೆ ಹೆಂಗೆ ಮಾತಾಡ್ರಿ, ಹೆಂಗೆ ನೆನಪು ಮಾಡಿರಿ, ಇದನ್ನೇ ಹೇಳ್ತಿದ್ದಾರಲ್ವಾ. ಮಿಸ್ಟೇಕ್ ಆಗಂಗಿಲ್ಲ ನೀವು ಮಕ್ಕಳಿಂದ ಅಂತ.
ನಾನು ಓದ್ಸಕ್ಕೆ ಬಂದಿದ್ದೀನಿ ಅಂತಂದರೆ ಓದಲಿಲ್ಲ ಸರಿಯಾಗಿ ಅಂದರೆ ಧರ್ಮರಾಜ ಹೊಡಿತಾನೆ ಏನು ಹೇಳ್ತೀರಾ? ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು? तो अब फिर 5000 वर्ष के बाद ऐसे ही आकर पढ़ाऊँगा जैसे कल पहले तुमको पढ़ाकर राजधानी स्थापन की थी, अनेक बार तुमको पढ़ाकर राजाई स्थापन किया है। ये कितनी वंडरफुल बातें बाप समझाते हैं। श्रीमत कितना श्रेष्ठ है, श्रीमत से ही हम विश्व के मालिक बनते हैं। बहुत बहुत बड़ा मर्तबा है। कोई को भी लॉटरी मिलती है ना, माथा खराब ही हो जाता है। कोई चलते चलते होपलेस हो जाते हैं। हम पढ़ नहीं सकते, हम विश्व के बादशाही कैसे लेंगे? तो बच्चों को तो बहुत खुशी होना चाहिए। ये ಹೇಳ್ತಾರೆ बहुत खुशी भी कितना, बाप कहते अतीन्द्रिय सुख और खुशी की बातें मेरे बच्चों से पूछो। हम जाते हो, तुम जाते हो सबको खुशी की बातें सुनाने। ಇದೆಯಾ ಇಷ್ಟು ಖುಷಿ? ಒಳಗಡೆ ಎಲ್ಲ ಬಾಬಾ ಹೇಳ್ತಾರೆ ವೇದವಾದ್ಯಗಳು ಮುಳುಗಬೇಕು, ಅಷ್ಟು ಖುಷಿ ಇರಬೇಕು. ಬೇರೆಯವ್ರ ಹತ್ರನೂ ಹೋಗ್ತೀರಾ ಖುಷಿ ಕೊಡೋಕ್ಕೆ, ಅಷ್ಟು ಅತೀಂದ್ರಿಯ ಸುಖ ಇರಬೇಕು. ಬಾಬನಿಗೆ ನಶೆ ಎಷ್ಟು? ನಾನು ನೋಡ್ರಪ್ಪ, ಅತೀಂದ್ರಿಯ ಸುಖ ಅಥವಾ ಖುಷಿ ಕೇಳಬೇಕಂದ್ರೆ ನನ್ನ ಮಕ್ಕಳನ್ನ ನೋಡ್ರಿ, ನನ್ನ ಮಕ್ಕಳ ಹತ್ರ ಹೋಗ್ರಿ. ಬಾಬನಿಗೆ ಅಷ್ಟು ವಿಶ್ವಾಸ. ಮಕ್ಕಳು ಹೆಂಗೆ ಕೂತಿದ್ದಾರೆ ಮನೆಯಲ್ಲಿ? ಚಿಂತೆ ಮಾಡ್ಕೊಂಡು ಕೂತಿಲ್ಲ ತಾನೇ? ಅಥವಾ ಕೆಲವ್ರ ಮುಖ ನೋಡಿದ್ರಂತೂ ಅಯ್ಯೋ ಪಾಪ ಇವ್ರ ನಗಕ್ಕೂ ಬರುತ್ತಾ ಇಲ್ವಾ ಅನ್ನೋ ಥರ ಇರ್ತಾರೆ. ಹೆಂಗೆ ಕತೆ? ಆನಂದವೇ ಆನಂದ, ಖುಷಿನೋ ಖುಷಿ. ಯಾಕೆಂದರೆ ನಮ್ಮ ತಂದೆ ಬಂದು ನಮಗೋಸ್ಕರ ಓದಿಸಿ, ಬರೋದೇ ನಮಗೋಸ್ಕರ ಓದಿಸಿ ಲಾಯಕ್ ಮಾಡಿ, ವಿಶ್ವದಲ್ಲಿ ರಾಜಾಯಿ ತರ್ತೀನಿ, ನಿಮಗೋಸ್ಕರ ಕಲ್ಪ ಬರ್ತೀನಿ, ಕಲ್ಪ ರಾಜ್ಯ ಸ್ಥಾಪನೆ ಮಾಡೋಗಿದ್ದೀನಿ, ಲಾಯಕ್ ಮಾಡಿ ಹೋಗಿದ್ದೀನಿ, ಓದಿಸೋಗಿದ್ದೀನಿ, ತಿರ್ಗ ಬಂದಿದ್ದೀನಿ. ಎಷ್ಟು ಖುಷಿ ಆಗಬೇಕು, ಎಷ್ಟು ಆನಂದ ಆಗಬೇಕು. ತಿರ್ತಿರ್ಗ ಅದೇ ಬಾಬನಿಗೆ ಹೇಳ್ತಾ ಇರಬೇಕಲ್ವಾ? ಏನು ಕಷ್ಟ ಕೊಡ್ತಿದ್ದಾರ? तो तुम ही विश्व के मालिक थे, फिर 84 जन्म भोग गुलाम बने हो. ಅರೆ ಮಕ್ಕಳೇ, ವಿಶ್ವದ ಮಾಲೀಕರಿದ್ದವ್ರು ಈಗ ತಿರ್ಗಾ ಕೆಳಗಡೆ ಬಂದು ಗುಲಾಮರಾಗ್ಬಿಟ್ಟಿದ್ದೀರಾ. ಈ ಗುಲಾಮಿಯಿಂದ ಆಚೆ ಬನ್ರಪ್ಪ. ನಾನು ರಾಜ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. गाते भी है मैं गुलाम तेरा समझते हैं, अपने को नीचा कहना, छोटा होकर चलना अच्छा है. देखो बाप कौन है, उनको कोई जानते ही नहीं है, उनको भी सिर्फ तुमने ही जाना है. बाबा कैसे आकर सबको बच्चा बच्चा कहकर समझाते हैं. ये आत्मा और परमात्मा का मेला है. ಬಾಬಾ ಇವತ್ತೆಲ್ಲ ಚಿಟ್ ಚಾಟ್ ಮಾಡ್ತಿದ್ದಾರೆ, ಕೋಲು ಹಿಡ್ಕೊಂಡಿದ್ದಾರೆ, ಆದರೆ ಚಿಟ್ ಚಾಟ್ ಮಾಡ್ತಿದ್ದಾರೆ. ಬಾಬಾ ಹೇಳೋದು, ನೀವೇನು ಹೇಳಿದ್ರಿ ನನಗೆ? ಏ ಪರಮಾತ್ಮ, ನಾನು ಗುಲಾಮ್, ನಿನ್ನ ಗುಲಾಮನಾಗಿದ್ದೀನಿ, ಕಾಲಿನ ಚರಣದ ಧೂಳು ಅದು ಮಾಡ್ಕ. ತನ್ನನ್ನು ಯಾವಾಗಲೂ ಕೆಳಗಡೆ, ತನ್ನನ್ನು ಚಿಕ್ಕವರನ್ನಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು, ಭಗವಂತ ದೊಡ್ಡವರು ಅಂತ ತಿಳ್ಕೊಂಡ್ರಿ. ಆದರೆ ತಂದೆ ಯಾರು ಅಂತ ತಿಳ್ಕೊಂಡಿರಲಿಲ್ಲಲ್ಲ. ನನ್ನನ್ನು ಯಾರೂ ತಿಳ್ಕೊಂಡೇ ಇಲ್ಲ ಮಕ್ಕಳೇ, ನೀವಷ್ಟೇ ತಿಳ್ಕೊಂಡಿದ್ದೀರಾ. ತಂದೆ ಬಂದು ಹೆಂಗೆ ಮಕ್ಕಳೇ ಅಂತ ತಿಳ್ಕೊಂಡು ಇಷ್ಟೂ ಪ್ರೀತಿಯಿಂದ ತಿಳಿಸ್ಕೊಡ್ತಿದ್ದಾರೆ. ಇಷ್ಟು ಖುಷಿ ಆಗಬೇಕಲ್ವಾ? ಇದು ಆತ್ಮ ಪರಮಾತ್ಮನ ಮಿಲನದ ಖುಷಿ, ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಲ್ವಾ ಮಕ್ಕಳೇ? उनसे हमको स्वर्ग की बादशाही मिलती है. बाकी गंगा स्नान आदि करने से कोई स्वर्ग की राजाई नहीं मिलती. गंगा स्नान तो बहुत बार किया है. यूँ तो पानी सागर से आता है, परंतु ये बरसात कैसे पड़ती इनको भी कुदरत कहेंगे. इस समय बाप तुमको सब कुछ समझाते हैं. धारणा भी आत्मा करती है, न कि शरीर. तुम फील करते हो बरोबर बाबा हमको क्या से क्या बना दिया है. अब बाप कहते बच्चे अपने पर रहम करो, कोई ಅವಜ್ಞಾ नहीं करो. ಪಾವನಾಗಕ್ಕೆ ಒಂದೇ ದಾರಿ, ನನ್ನ ನೆನಪು ಮಾಡೋದು. ಗಂಗಾ ನದಿ ನೀರಿಂದ ಯಾರು ಸ್ನಾನ ಮಾಡಿದ್ರೆ ಪಾವನ ಆಗಲ್ಲ. ಸಾಗರದಿಂದನೇ ನೀರು ಬರೋದು ಗೊತ್ತಲ್ವಾ? ಮಳೆ ಹೆಂಗೆ ಸುರಿಯುತ್ತೆ, ಇವೆಲ್ಲ ಕುದರತ್ ವಿಧಿಗಳಂತಾರೆ ಬಾಬಾ. ಆತ್ಮನೇ ಜ್ಞಾನ ಧಾರಣೆ ಮಾಡುತ್ತೆ, ಶರೀರ ಅಲ್ಲ. ತಂದೆ ಎಲ್ಲವನ್ನು ತಿಳಿಸ್ತಿದ್ದಾರೆ. ನಿಮಗೆ ಅನುಭವನೂ ಆಗುತ್ತಲ್ಲ. ಬಾಬವ್ರು ಬಂದು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡ್ತಿದ್ದಾರೆ. ಆದರೆ ತಂದೆ ಹೇಳೋದು ಪುನಃ ಹೇಳ್ತಿದ್ದಾರೆ, ಮಕ್ಕಳೇ ಸ್ವಲ್ಪ ದಯೆ ತೋರಿಸ್ರಪ್ಪ ನಿಮ್ಮ ಮೇಲೆ. ನೀವೆಂದೂ ನನ್ನ ಶ್ರೀಮತದ ಅವಜ್ಞೆ ಉಲ್ಲಂಘನೆ ಮಾಡಬೇಡಿ. ಯಾಕೆಂದರೆ ಭಗವಂತನ ಉಲ್ಲಂಘನೆ ಮಾಡೋದಂದರೆ ಜನ್ಮಾಂತರ ನರಕ.
ಕೂಲಿ ಆಗೋದು ಜನ್ಮ ಜನ್ಮಗಳಲ್ಲಿ ಏನು ಚೆನ್ನಾಗಿರುತ್ತಾ? ದೇಹಾಭಿಮಾನಿ ಮತ್ ಬನೋ, ಮುಫತ್ ಅಪ್ನಾ ಪದ್ ಕಮ್ ಕರ್ ದೇಂಗೆ, ಟೀಚರ್ ತೋ ಸಮझाएंगे ನಾ. ಅರೆ ಮಕ್ಕಳೇ, ದೇಹಾಭಿಮಾನದಲ್ಲಿ ಬರಬೇಡ್ರಪ್ಪ. ಸುಮ್ಮನೆ ನೀವು ನಿಮಗೆ ಪದವಿ ಕಳ್ಕೊಂಡು ಬಿಡ್ತೀರಾ. ನಾನಂತೂ ಟೀಚರ್ ಅಲ್ವಾ, ನಾನು ಹೇಳೋ ಕೆಲಸ ನಾನು ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ಬುದ್ಧಿ ಕೂತ್ಕೋಬೇಕಲ್ಲ, ಮಿಸ್ಟೇಕ್ಸ್ ಆಗಬಾರ್ದು ನಮ್ಮಿಂದ. ಬಾಬವ್ರು ಹೆಂಗೆ ಹೇಳ್ತಾರೋ ಹಂಗೆ ನಾನು ಇರಬೇಕು, ಬಾಬವ್ರ ಮಹಿಮೆ ಏನಿದೆ ಹಂಗೆ ನಾನು ಮಾಡಬೇಕು. ಇದೆಲ್ಲ ಇರಬೇಕೋ ಬೇಡವಾ? ಇದು ಬಾಬಾ ಹೇಳ್ತಿರೋದು. तुम जानते हो बाप बेहद का टीचर है, दुनिया में कितना ढेर भाषाएं है, कोई भी चीज़ छपती है तो सब भाषाओं में छपानी चाहिए. कोई लिटरेचर छपाते हो तो सबको एक एक कापी भेज दो, एक एक कापी लाइब्रेरी में भेज देना चाहिए. खर्चे की बात नहीं, बाबा का भंडारा बहुत भर जाएगा. पैसा अपने पास रखकर क्या करेंगे, घर तो नहीं ले जाएंगे ना. अपना कुछ अगर कुछ घर ले जाए तो परमात्मा के यज्ञ की चोरी हो जाए. तोबा तोबा, ऐसे बुद्धि शल किसकी ना हो. परमात्मा के यज्ञ की चोरी, उन जैसा महान पापात्मा कोई है ही नहीं. ತಂದೆ ಹೇಳ್ತಿರೋದು, ಮಕ್ಕಳೇ ಪ್ರಪಂಚದಲ್ಲಿ ಎಷ್ಟು ಲಿಟ್ರೇಚರ್ ಪ್ರಿಂಟ್ ಮಾಡ್ತಾರೆ, ಲಿಟ್ರೇಚರನ್ನು ಎಲ್ಲರಿಗೂ ಕೊಡ್ತಾರೆ. ನೀವೂ ಎಷ್ಟು ಭಾಷೆಗಳಿದೆಯೋ ಅಷ್ಟು ಭಾಷೆಗಳಲ್ಲಿ ಲಿಟ್ರೇಚರ್ ಪ್ರಿಂಟ್ ಮಾಡಿಸಿ ಎಲ್ಲರಿಗೆ ಕಳಿಸಿ, ಲೈಬ್ರರಿಗಳಿಗೂ ಇಡ್ರಿ, ಫ್ರೀಯಾಗಿ ಕೊಡ್ರಿ. ಮಕ್ಕಳೇ ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ, ಪರಮಧಾಮಕ್ಕೆ ಎತ್ಕೊಂಡು ಬರ್ತೀರಾ? ಕೆಲವ್ರು ಏನು ಮಾಡ್ತಾರೆ, ಭಂಡಾರ ನಿಮ್ಮ ಹತ್ರ ಬೇಕಾದಷ್ಟು ಇರುತ್ತೆ, ಆದರೆ ಇಲ್ಲಿಂದ ಬಾಬವ್ರ ಮನೆಯಿಂದ ಎಂದೂ ಏನೂ ಕೇಳದೆ ತೊಗೊಂಡೋಗಂಗಿಲ್ಲ. ಹಂಗೆ ಬೇಕೇ ಬೇಕಾ ಕೇಳಬೇಕು. ಹಂಗೆ ತೊಗೊಂಡೋದ್ರೆ ಬಾಬಾ ಹೇಳ್ತಾರೆ ತೋಬಾ ತೋಬಾ. ಆ ಥರ ಬುದ್ಧಿ ಯಾರಿಗೂ ಬರಬಾರ್ದು. ಪರಮಾತ್ಮನ ಯಜ್ಞದ ಕಳ್ತನ ಮಾಡೋಕ್ಕಾಗುತ್ತಾ? ಇನ್ನು ಯಜ್ಞಕ್ಕೆ ಕೊಡಬೇಕು, ಕಳ್ತನ ಮಾಡಿಕೊಡ್ದು ವಸ್ತುಗಳನ್ನು ತೊಗೊಂಡೋಗ್ಬಿಡೋದು. ಕೆಲವ್ರಿಗೆ ಹಿಂಗೆ ಆದತ್ತಿರುತ್ತೆ. ಏನು ನೋಡ್ತಾರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಏನು ನೋಡ್ತಾರೆ. ಅಯ್ಯೋ ಅವು ತಿಳ್ಕೊಳ್ಳೋದೇನೆಂದರೆ ನಮ್ಮ ಮನೆ ಅಲ್ವಾ, ಭಗವಂತನ ಮನೆ, ನಮ್ಮ ಅಧಿಕಾರ. ಇದೆಲ್ಲ ಅಧಿಕಾರ ಇಲ್ಲ. ಮಧುಬಂದಲ್ಲೇ ಸಿಸ್ಟಮ್ ಏನು, ಸೆಂಟ್ರಲ್ಲೇ ಸಿಸ್ಟಮ್ ಏನು. ಸೆಂಟ್ರ್ ವಾಸಿಗಳಾದ್ರೂ ಯಾರ್ದು ಯಾವ ಡ್ಯೂಟಿ ಇದೆ ಅವರನ್ನು ಕೇಳದೆ ನಾವು ತಗೊಳ್ಳೋದೇ ಒಂದು ಚೋರಿ. ಇನ್ನು ತಗೊಂಡು ಆಚೆ ಹೋಗ್ಬಿಟ್ರೆ ಕತೆ ಹೆಂಗೆ? ಜನ್ಮಾಂತರ ಬಡತನ ಬರೆಸ್ಕೊಳ್ಬೇಕಾಗತ್ತೆ. ಯಾರಿಗೇನೆ ಕೇಳದೆ ಹೇಳದೆ ಮಾಡೋ ಕೆಲಸಗಳೇನು ಇದೆ ಅಂಥವರು ಸದಾ ಕಾಲಕ್ಕೆ ಬಡವರಾಗ್ಬಿಡ್ತಾರೆ. ಎಚ್ಚರ, ಹುಷಾರಾಗಿರಬೇಕು. ಉನ್ ಜೈಸಾ ಮಹಾನ್ ಪಾಪಾತ್ಮ ಕೋಯಿ ಹೋಯಿ ನೈ ಸಕ್ತಾ ಹೈ. ಕಳ್ತನ ಮಾಡೋದಂದರೆ ಅವ್ರಿಗಿಂತ ಪಾಪಾತ್ಮರು ಜಗತ್ತಲ್ಲಿ ಯಾರೂ ಇಲ್ಲ. ಕಿತ್ತನೆ ಅಧಮಗತಿ ಹೋ ಜಾತಿ, ತುಂಬಾ ಅಧಮಗತಿಯನ್ನು ಪಡ್ಕೊಂಡು ಬಿಡ್ತಾರೆ, ತುಂಬ ಕೆಳಮಟ್ಟದ ಜನ್ಮಗಳು. ಬಾಪ್ ಕೇತೆ ಯೇ ಸಬ್ ಡ್ರಾಮಾ ಮೇ ಪಾರ್ಟ್ ಹೈ, ತುಮ್ ರಾಜಾಯಿ ಕರೆಂಗೆ ಓ ತುಮಾರೇ ಸರ್ವೆಂಟ್ ಬನೆಂಗೆ. ಇದೆಲ್ಲ ಡ್ರಾಮಾದಲ್ಲಿ ಪಾರ್ಟ್ ಇದೆ. ನೀವು ರಾಜಾಯಿ ಮಾಡ್ತೀರಾ, ಅವ್ರು ನಿಮ್ಮ ಸರ್ವೆಂಟ್ ಆಗಿರ್ತಾರೆ. ಯಾರಿಗೆ? ಕಳ್ಕಳ್ತನದಲ್ಲಿ ಮುಚ್ಚಿಟ್ಕೊಂಡು ಹೆಚ್ಚು ಕಡಿಮೆ ಮಾಡೋದು, ಏರುಪೇರು ಮಾಡೋದು, ಇವೆಲ್ಲ ಸರಿಯಲ್ಲ. ಸರ್ವೆಂಟ್ ಬಿಗರ್ ರಾಜಾಯಿ ಕೈಸೆ ಚಲೇಗಾ, ಕಲ್ ಪೇಲೆ ಬಿ ಐಸೆ ಸ್ಥಾಪನಾ ಹುಯಿ ಥಿ. ರಾಜಧಾನಿ ಅಲ್ವಾ ಮಕ್ಕಳೇ, ಸರ್ವೆಂಟ್ ಆಗಬೇಕಂದ್ರೆ ಇಂಥ ಕರ್ಮ ಮಾಡೋರು ಇರಬೇಕಲ್ವಾ. ಕಲ್ಪದ ಹಿಂದೆ ರಾಜಾಯಿ ಸ್ಥಾಪನೆ ಆಗಿತ್ತು. ಬಾಬಾ ಏನು ಬಯಸಲ್ಲ, ಬಟ್ ಕರ್ಮಗಳು ಹಂಗೆ ಮಾಡ್ತಾರೆ ಮುಚ್ಚಿಟ್ಕೊಂಡು. ಕಳ್ಕಳ್ತನದಲ್ಲಿ ಏನೇ ಇರಲಿ ವಸ್ತು ತಗೊಳ್ಳೋದೇ ಅಲ್ಲ. ಯಾವುದೇ ಕರ್ಮ ನಾನು ಮುಚ್ಚಿಟ್ಕೊಂಡು ಮುಚ್ತೀನಿ ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಿ, ಕಳ್ತನದ ಲೆಕ್ಕನೇ. ಜೋ ಚೋರ್ ಹೇ वो झूठा है, झूठा जो है वो चोर है. ಎರಡು ದಾದಿ ಇರುವಾಗ ಎರಡೂ ಮಾತನ್ನು ಹೇಳ್ತಿದ್ರು. ತಂದೆಯಿಂದ ಮುಚ್ಚಿಡೋದೇ ಒಂದು ದೊಡ್ಡ ಕಳ್ತನದ ಥರ. ರಾವಣನ ವಸ್ತುನ ಕಳ್ತನ ಮಾಡಿದ್ದಲ್ಲ ಸಂಸ್ಕಾರ. ಬಾಪ್ ಕೇತೆ ಹೇ, ಇವತ್ತು ಒಂದು 5 ನಿಮಿಷ ಎಕ್ಸ್ಟ್ರಾ ಆಗುತ್ತೀರಿ. बाप कहते हैं अपना कल्याण करना चाहते हो तो श्रीमत पर चलो, दैवी गुण धारण करो. क्रोध करना दैवी गुण नहीं है, वो आसुरी गुण हो जाता. कोई क्रोध करे तो चिप कर देना चाहिए, रिस्पॉन्ड नहीं करना चाहिए. हर एक के चलन से समझ सकते हैं, अवगुण तो सब में है. जब कोई क्रोध करते हैं तो उनकी शक्ल तांबे जैसा हो जाते हैं, मुख से बॉम्ब चलाते हैं, अपना ही नुकसान कर देते हैं, पदभ्रष्ट हो जाएगा. समझ होना चाहिए. ಕೇಳ್ಕೊಳ್ಳಿ, ತುಂಬ ದೊಡ್ಡ ಶಿಕ್ಷಣ.
ತಂದೆ ಹೇಳೋದು, ಅರೆ ಮಕ್ಕಳೇ, ನಿಮ್ಮ ಕಲ್ಯಾಣ ಮಾಡಬೇಕಂದ್ರೆ ಸಂಕಲ್ಪದ ಹೆಜ್ಜೆ ಹೆಜ್ಜೆನೂ ಶ್ರೀಮತದ ಪ್ರಮಾಣ ನಡೀರಿ, ದೈವಿ ಗುಣ ಧಾರಣೆ ಮಾಡಿ. ಕ್ರೋಧ ಮಾಡೋದೂ ದೈವಿ ಗುಣ ಅಲ್ಲ, ಆಸುರಿ ಗುಣ ಅಂತ ಹೇಳಲಾಗುತ್ತೆ. ಯಾರಾದರೂ ಕ್ರೋಧ ಮಾಡಿದರೆ ಚುಪ್, ಏನೂ ಉತ್ತರ ಕೊಡಬೇಡಿ ಮಕ್ಕಳೇ, ರೆಸ್ಪಾಂಡೇ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಚಲನೆಯಿಂದ ಅರ್ಥ ಮಾಡಿಕೊಳ್ಳಾಗುತ್ತೆ. ಅವಗುಣ ಅಂತೂ ಎಲ್ಲರಲ್ಲಿ ಇದೆ. ಕೆಲವರು ಕ್ರೋಧ ಮಾಡ್ತಾರೆ ಅಂದರೆ ಅಷ್ಟು ಜೋರು ಕ್ರೋಧ ಮಾಡ್ತಾರೆ, ಮುಖ ತಾಮ್ರ ಥರ ರೆಡ್ ಆಗಿಬಿಡ್ತದೆ, ಕಣ್ಣು ರೆಡ್ ಆಗಿಬಿಡುತ್ತೆ, ಮುಖದಿಂದ ಬಾಂಬ್ಗಳಾಗ್ತಾ ಇರ್ತಾರೆ, ತನ್ನದೇ ನುಕ್ಸಾನ್ ಮಾಡ್ತಾರೆ, ಪದವಿ ಭ್ರಷ್ಟ ಆಗಿಬಿಡುತ್ತೆ. ಇದು ತಿಳುವಳಿಕೆ ಇರಬೇಕು. ಯಾಕೆಂದರೆ ಕ್ರೋಧದಿಂದ ಅನ್ಯರಿಗೆ ದುಃಖ ಅಷ್ಟೇ ಅಲ್ಲ, ಅಶಾಂತಿಯ ವೈಬ್ರೇಷನ್ ಹರಡೋ ಮಾತಾಗ್ಬಿಡುತ್ತೆ. ಬಾಪ್ ಕೇತೆ ಜೋ ಪಾಪ್ ಕರ್ಮ ಕರ್ತೆ ಹೋ ಓ ಲಿಖ್ ದೋ. ನೀವು ಕ್ರೋಧ ಮಾಡಿದ್ರ, ಮುಚ್ಚಿಟ್ರ, ಸಣ್ಣ ಪುಟ್ಟ ತಪ್ಪಾದ್ರೂ ಬರೀರಿ ನನಗೆ ಚಾರ್ಟಲ್ಲಿ. ಅರೆ ಮಕ್ಕಳೇ, तो बाबा को बताने से माफ़ हो जाएगा, बोझ हल्का हो जाएगा. जन्म जन्मांतर से तुम विकार में जाने लगे हो. इस समय तुम कोई पाप कर्म करेंगे तो वो 100 गुना हो जाएगा. बाप के आगे भूल की तो 100 गुना ದಂಡ ಪಡ್ ಜಾಯೇಗಾ. ಅಂಡರ್ಲೈನ್ ಎಲ್ಲ ಅಟೆನ್ಷನ್ ಪ್ಲೀಸ್. ಇವತ್ತು ಒಂದೊಂದು ಲೈನ್ ಅಟೆನ್ಷನಲ್ಲಿ ಕೇಳಿ ಮತ್ತು ಓದ್ತಾ ತಿರ್ಗ ರಿವೈಸ್ ಮಾಡಿ. ಬಾಬನಿಗಿದು ಪ್ರಾಮಿಸ್ ಮಾಡಿ, ಬಾಬಾ ನಾನು ಎಂದೂ ನನ್ನ ನುಕ್ಸಾನ್ ಮಾಡ್ಕೊಳ್ಳಲ್ಲ, ಪದವಿ ಭ್ರಷ್ಟ ಮಾಡ್ಕೊಳ್ಳಲ್ಲ, ಬುದ್ಧಿವಂತಿಕೆಯಿಂದ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ. ಏನೇ ಮಿಸ್ಟೇಕ್ ಆದರೆ ಒಂದು ಬರೀರಿ, ಅದು ಬಾಬಾ ಹೇಳ್ತಾರೆ ಕ್ಷಮಿಸ್ಬಿಡ್ತೀನಿ, ನಿಮ್ಮ ಹೊರೆ, ಪಾಪದ ಹೊರೆ ಹಗುರ ಆಗುತ್ತೆ. ಜನ್ಮ ಜನ್ಮಾಂತರ ವಿಕಾರಕ್ಕೆ ವಶರಾಗ್ತಾ ಬಂದ್ರಿ. ಈ ಸಮಯದಲ್ಲಿ ನಾನು ಬಂದಿದ್ದೀನಿ, ನನ್ನ ಮುಂದೆ ಪಾಪಕರ್ಮ ಮಾಡಿದ್ರೆ 100 ಗುಣ ಆಗಿಬಿಡುತ್ತೆ ಅಂದಾಗ ಮಕ್ಕಳೇ ಅದಕ್ಕೆ 100 ಗುಣ ಪನಿಷ್ಮೆಂಟು ಸಿಗುತ್ತೆ. ಕಿಯಾ ಅವ್ರು ಬತಾಯ ನೈತೋ ಅವ್ರಿಗೆ ವೃದ್ಧಿ ಹೋತಾ ಜಾಯೇಗಾ. ಮಾಡಿಬಿಟ್ಟು ಮುಚ್ಚಿಡೋದು, ಹೇಳಲ್ಲ ಅಂದರೆ ಒಳಗಡೆನೆ ತಿರ್ಗಾ ಮುಚ್ಚಿಟ್ಕೊಂಡು ಮಾಡೋ ಸಂಸ್ಕಾರಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಯಾವಾಗ ಮುಚ್ಚಿಡ್ತಾರೆ ಅವ್ರು ಸುಳ್ಳೇ ಹೇಳೋದು, ಸತ್ಯ ಹೇಳಲ್ಲ. ಸತ್ಯ ಹೇಳೋರು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಅದು ವೃದ್ಧಿ ಆಗ್ತಾ ಹೋಗುತ್ತೆ ಆ ಸಂಸ್ಕಾರಗಳು, ಆ ಪಾಪಕರ್ಮಗಳು. ಬಾಪ್ तो समझाएंगे ना कि अपने को नुकसान नहीं पहुंचाओ, बाप बच्चों की बुद्धि अच्छी बनाते हैं. ನಾನಂತೂ ಹೇಳ್ತೀನಲ್ಲ, ಟೀಚರ್ ಅಲ್ಲ ಬಾಬಾ, ಮಕ್ಕಳೇ ನಿಮ್ಮ ನುಕ್ಸಾನ್ ಮಾಡ್ಕೊಳ್ಳಿ, ನೀನು ಮಾಡ್ಕೋಬೇಡಿ, ನಿಮಗೆ ನಾನು ಬುದ್ಧಿ ಕೊಡ್ತಾ ಇದ್ದೀನಿ, ಬುದ್ಧಿವಂತಿಕರಾಗಿ ನಡೀರಿ, ಪಾಪಕರ್ಮ ಒಳಗಡೆನೇ ವೃದ್ಧಿ ಮಾಡಬೇಡಿ. ಜಾನ್ತೆ ಹೋನಾ ಕೈಸೆ ಪದ್ ಪಾಯಂಗೆ, ಓ ಬಿ 21 ಜನ್ಮೋं की बात है. ನಿಮಗೆ ಅರ್ಥ ಮಾಡ್ಕೊಳ್ಬೇಕು ನಾವು ಹೆಂಗೆ ಪದವಿ ಪಡ್ಕೊಳ್ಬೇಕು. ಅದು ಏನೋ ಈಗ ಮಿಸ್ ಆದರೆ 21 ಜನ್ಮಗಳು ಹಾಳಾಗ್ಬಿಡ್ತದೆ, ಆಮೇಲೆ ಕಲ್ಪನೂ ಹಾಳಾಗ್ತದೆ. ಅದಕ್ಕೆ ಎಚ್ಚರ ಮಕ್ಕಳೇ. ಜೋ ಸರ್ವಿಸಬಲ್ ಬಚ್ಚೆ ಹೇ ಉನ್ಕಾ ಸ್ವಭಾವ ಬಹುತ್ ಮೀಠಾ ಹೋನಾ चाहिए. कोई जट बाप को बतलाते हैं बाबा ये भूल हुई, बाबा खुश होते हैं. भगवान खुश हुआ तो और क्या हुआ. ये तो बाप टीचर गुरु तीनों ही है, नहीं तो तीनों ही नाराज होंगे. अंडरलाइन ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಾರೆ, ನೀವು ಮಿಸ್ಟೇಕ್ ಮಾಡಿ ನನಗೆ ಹೇಳಲಿಲ್ಲ ಅಂತಂದರೆ 3 ತಂದೆ, ಶಿಕ್ಷಕ, ಸದ್ಗುರು 3 ಜನ ನಿಮ್ಮ ಹತ್ರ ಮುನ್ಸ್ಕೊಂಡು ಬಿಡ್ತೀವಿ. ಮುನ್ಸ್ಕೊಳ್ಳೋದಂದ್ರೇನು, ಬಾಬವ್ರು ನೋಡೋದು ಇಲ್ಲ, ಹಿಂಗೆ ತಿರ್ಕೋತಾರೆ. ಯೋಗ ಕಟ್ ಆಫ್. ಯಾರು ಸರ್ವೀಸಬಲ್ ಮಕ್ಕಳಿದ್ದೀರಾ, ನಿಮ್ಮ ಸ್ವಭಾವ ತುಂಬ ಸ್ವೀಟಾಗಿರಬೇಕು, ಕಲ್ಲೆಸ್ದಂಗೆ ಇರಬಾರ್ದು ಅಂತ. ಕೆಲವು ಮಕ್ಕಳು ತಕ್ಷಣ ಹೇಳ್ತಾರೆ, ಬಾಬಾ ನನ್ನಿಂದ ಇಷ್ಟು ಮಿಸ್ಟೇಕ್ ಆಯಿತು. ಹೇಳೋದಲ್ಲ, ಕಿವಿ ಹಿಡ್ಕೊಳ್ರಿ, ಬಾಬಾ ನನ್ನಿಂದ ಮಿಸ್ಟೇಕ್ ಆಯ್ತು, ಇನ್ನೊಂದು ದಿವಸ ಮಾಡಲ್ಲ ನಾನು ಅಂತ. ಬಾಬಾ ಖುಷಿಯಾಗ್ಬಿಡ್ತಾರೆ. ಭಗವಂತ ಖುಷಿಯಾಗ್ಬಿಟ್ರಿ ಇನ್ನೇನು. ಹೇಳಿ ಹೇಳಿ ತಿರ್ಗಾ ತಪ್ಪು ಮಾಡೋದಲ್ಲ, ಒಂದು ಸಾರಿ ಹೇಳಿದ್ಮೇಲೆ ಇನ್ನೊಂದು ಸಾರಿ ತಪ್ಪು ಮಾಡಿಕೊಡ್ದು. ಯಾಕೆಂದರೆ ಬಾಬಾ ಮುನ್ನಿಸ್ಕೊಂಡು ಬಿಡ್ತೀನಿ ಅಂತ ಇದ್ದಾರೆ ಇವತ್ತು. ಬಾಬಾ ಮುನ್ನಿಸ್ಕೊಳ್ಳೋದು ಚೆನ್ನಾಗಿರ್ತದ? ಇಲ್ಲ ಅಲ್ಲ. ನಮ್ಮ ಗತಿ ಏನು? ಬಾಬಾ ಮುನ್ನಿಸ್ಕೊಂಡ್ಬಿಟ್ರೆ ಯಾರು ನಮ್ಮನ್ನು ಕರ್ಕೊಂಡೋಗೋದು? ನಮ್ಮನ್ನು ಪಾವನ ಮಾಡೋರು ಯಾರು? ನಮಗೆ ಶಕ್ತಿ ಕೊಡೋರು ಯಾರು? ನಮ್ಮ ರಕ್ಷಣೆ ಮಾಡೋರು ಯಾರು? ಯಾರು? ಹೆದರಿಕೆ ಭಯ ಇರಬೇಕಲ್ವ ಒಂದು ಸ್ವಲ್ಪ ಆದ್ರೂ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते.
गुड मॉर्निंग, शुक्रिया बाबा। बाबा ಇವತ್ತು ಗರಂ ಗರಂ ಹಲ್ವಾ ಖಿಲಾ ದಿಯಾ आपने, ಸದಾ ये ಹಲ್ವಾ ಹಜಮ್ ಕರೆಂಗೆ, ನೀವೇನು ಹೇಳ್ತೀರೋ ನಾನು ಮಾಡ್ತೀನಿ ಬಾಬಾ ಅಂತ ಹೇಳ್ತಾ ಇದ್ದೀರಾ. धारणेगे श्रीमत पर चल, अपनी बुद्धि अच्छी रखनी है. सालिम रखना ಅಂದರೆ अच्छा रखना. कोई भी अवज्ञा नहीं करनी है. क्रोध में आकर मुख से बांब नहीं निकालना है, चुप रहना है. ಶ್ರೀಮತದ ಅನುಸಾರ ನಡೆದು ಬುದ್ಧಿಯನ್ನು ಚೆನ್ನಾಗಿಟ್ಕೊಳ್ಳಿ ಮಕ್ಕಳೇ. ಯಾವ ಅವಜ್ಞೆ ಉಲ್ಲಂಘನೆ ಮಾಡಬೇಡಿ. ಕ್ರೋಧದಲ್ಲಿ ಬಂದು ಬಾಂಬ್ ಎಸಿಬೇಡಿ, ಬಾಂಬಲ್ಲಿ ನಾಶ ಆಗುತ್ತೆ ತಾನೇ ಎಲ್ಲ. ಚುಪ್, ಶಾಂತವಾಗಿರಿ. ಕ್ರೋಧ ಕಂಟ್ರೋಲ್ ಮಾಡಿ. ತಿಳ್ಕೊಳ್ಳಿ, ಎದುರುಗಡೆ ಅವ್ರು ಹೆಚ್ಚು ಕಡಿಮೆ ಮಾತಾಡಿದ್ರು ಶಾಂತವಾಗಿರಿ. दिल से एक बाप की महिमा करनी है. इस पुरानी दुनिया से आसक्ति व प्यार नहीं रखना है. बेहद का वैरागी और निर्मोही बनना है. ಹೃದಯದಿಂದ ಒಬ್ಬ ತಂದೆಯ ಮಹಿಮೆ ಮಾಡಬೇಕು. ಈ ಹಳೆಯ ಪ್ರಪಂಚದಿಂದ ಇದ್ರ ಮೇಲೆ ಆಸಕ್ತಿನೂ ಇರ್ಕೊಡ್ದು, ಪ್ರೀತಿನೂ ಇರ್ಕೊಡ್ದು, ಮನುಷ್ಯರ ಮೇಲೂ ಇರ್ಕೊಡ್ದು. ಬೇಹದ್ದಿನ ವೈರಾಗಿ ಮತ್ತು ನಿರ್ಮೋಹಿ. ನಿರಂತರ ನಿರ್ಮೋಹಿಗಳಾಗಿ ಇರಪ್ಪ ಅಂತ ಹೇಳ್ತಿದ್ದಾರೆ ಬಾಬಾ ವರದಾನ. अपने अव्यक्त शांत स्वरूप द्वारा वातावरण को अव्यक्त बनाने वाले साक्षात मूर्त भव. ತನ್ನ ಅವ್ಯಕ್ತ ಶಾಂತ ಸ್ವರೂಪದ ಮುಖಾಂತರ ವಾತಾವರಣವನ್ನು ಅವ್ಯಕ್ತ ಮಾಡವರೇ ಸಾಕ್ಷಾತ್ ಮೂರತ್. ಎಕ್ಸಾಕ್ಟ್ಲಿ ತಂದೆಯ ತರಹ ಸಾಕ್ಷಾತ್ಕಾರ ಮೂರತ್ ಭವ. ಎಕ್ಸಾಕ್ಟ್ಲಿ ತಂದೆ ಥರ ಇದ್ದರೆ ಸಾಕ್ಷಾತ್ಕಾರ ಮಾಡಿಸೋರು ಆಗ್ತೀರ. ಈಗೇನೋ ತಂದೆ ತರಹ ಏನು ಹೇಳಿದ್ರು ಬಾಬಾ, ತಂದೆ ಮಹಿಮೆ ಏನಿರುತ್ತೆ ನಿಮ್ಮ ಮಕ್ಕಳ ಮಹಿಮೆ ಅದೇ ಆಗಬೇಕು. ಅಪ್ಪ ಹೆಂಗಿರ್ತಾರೆ ಮಕ್ಕಳು ಹಂಗೆ ಇರಬೇಕಲ್ವಾ ಅಂತ. ಬಾಬಾ ಅವ್ಯಕ್ತ ಅಲ್ಲ, ದೇಹಾಭಿಮಾನಿನ ಇಲ್ಲ ಅಲ್ಲ, ನಿರಾಕಾರ ಅಲ್ವಾ, ನಾವು ಹಂಗೆ ಇರಬೇಕಲ್ವಾ. जैसे सेवाओं के प्रोग्राम बनाते हो, ऐसे सवेरे से रात तक याद की यात्रा में कैसे और कब रहेंगे ये भी प्रोग्राम बनाओ. और बीच बीच में 2-3 मिनट के लिए संकल्पों की ट्रैफिक को स्टॉप कर लो. जब कोई व्यक्त भाव में ज़्यादा दिखाई दे तो उनको बिना कहे अपना अव्यक्त शांत स्वरूप ऐसे धारण करो जो वो इशारे से समझ जाए. इससे वातावरण अव्यक्त रहेगा, अनोखापन दिखाई देगा और आप साक्षात्कार कराने वाले साक्षात मूर्त बन जाएंगे. ಇವತ್ತಿಂದ ಮೌನವಾಗಾದರೂ ಇರಲ್ಲ, ಆಗೋಯ್ತಲ್ಲ 12ನೇ ತಾರೀಕು. ಇನ್ನೆರಡು ದಿವಸ ಇದೆ, 6 ದಿನ ಇರೋದು. ಬಾಬಾ 18th ಒಳಗಡೆ ಬಾಬಾ ನಿನ್ನ ಥರ ಆಗ್ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಲ್ವಾ. ಡಿಸೆಂಬರ್ 5ನೇ ತಾರೀಕಿಂದ ಬಾಬಾ ಹೇಳಿದ್ರಲ್ಲ, ನಿಮ್ಮ ಬುದ್ಧಿಯ ನೇತ್ರದಲ್ಲಿ ಬಾಬಾವ್ರನ್ನ ಇಟ್ಕೊಳ್ರಿ, ಬ್ರಹ್ಮಬಾಬನ್ನ ಆ ಥರ ಆಗ್ರಿ. ಬ್ರಹ್ಮಬಾಬನ ಥರ ಆಗೋದು ಅಂದರೆ ಶಿವಬಾಬನ ಥರ ಆಗೋದು. ಸೇವೆಯ ಪ್ರೋಗ್ರಾಮ್ ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ಕೊತೀರಾ. ಹಂಗೆ ನೆನಪಿನ ಯಾತ್ರೆಯಲ್ಲಿ ಹೆಂಗಿರ್ಬೇಕನ್ನೋ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸ್ಟ್ರಿಕ್ಟ್ ಅಂಡರ್ಲೈನ್. ನಾನು ಯಾವಾಗ ಹೆಂಗೆ ಕೂತ್ಕೋಬೇಕು, ಯಾವ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಮಧ್ಯದಲ್ಲಿ ತಿರ್ಗಾ ಸಂಕಲ್ಪಗಳ ಟ್ರಾಫಿಕ್ ಕಂಟ್ರೋಲ್ ಮಾಡಿರಿ. 2 ನಿಮಿಷ, 1 ನಿಮಿಷ ಅವ್ಯಕ್ತ ರೂಪದಲ್ಲಿ ಶಾಂತವಾಗಿರಿ. ಯಾರಾದ್ರೂ ಹಂಗೆ ಮಾತಾಡ್ತಾ ಇದ್ದರೆ ಅವ್ರ ಹತ್ರ ಶಾಂತ ಸ್ವರೂಪದಲ್ಲಿ ನಿಂತ್ಕೊಳ್ಳಿ, ಅವ್ಯಕ್ತ ರೂಪದಲ್ಲಿ. ಅವ್ರಿಗೆ ಅರ್ಥ ಆಗ್ಬಿಡ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಂತ. ಈಗ ಹೇಳಕ್ಕೆ ಹೋಗಬೇಡಿ. ವಾತಾವರಣ ಅವ್ಯಕ್ತವಾಗಿರುತ್ತೆ, ಅಲೌಕಿಕವಾಗಿರುತ್ತೆ. ಆಗ ನೀವು ಸಾಕ್ಷಾತ್ಕಾರ ಮೂರ್ತಿಗಳಾಗವರು ಸಾಕ್ಷಾತ್ ತಂದೆಯ ತರಹ ಆಗ್ಬಿಡ್ತೀರಾ. ಸ್ಲೋಗನ್, ಸಂಪೂರ್ಣ ಸತ್ಯತಾ ಹಿ ಪವಿತ್ರತಾ ಕಾ ಆಧಾರ ಹೈ. ಸಂಪೂರ್ಣ ಸತ್ಯತೆಯೇ ಪವಿತ್ರತೆಯ ಆಧಾರ. ಏನು, ಯಾವ ಸತ್ಯ? ನಾನು ಆತ್ಮ ಬಿಂದು, ನಾನು ಬರೀ ಪಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಶರೀರ ಕೇವಲ ಪಾರ್ಟಿಗೆ ಸಿಕ್ಕಿದೆ, ವಿಕಾರಗಳಿಗೆ ವಶರಾಗಕ್ಕಲ್ಲ. ನಾನು ಆತ್ಮ ಇಲ್ಲಿ ಬಂದಿರೋದು ಭಗವಂತನ ಹತ್ರ ಜನ್ಮ ತೊಗೊಂಡಿರೋದು ಬಾಬನ ಮಗುವಾಗಿ ಬಾಬನ ಶೋ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ, ವಿಶ್ವ ಕಲ್ಯಾಣ ಮಾಡೋಕ್ಕೆ, ಯಜ್ಞ ರಕ್ಷಣೆ ಮಾಡೋಕ್ಕೆ. ನಾನು ಏನಕ್ಕಿದ್ದೀನಿ ಇಲ್ಲಿ, ಏನಕ್ಕೆ ಬಂದಿದ್ದೀನಿ? ಈ ಸತ್ಯತೆ ತಿಳ್ಕೊಳ್ಬೇಕು. ನಮ್ಮ ಅಪ್ಪ ಯಾರು? ಅವರಂತೂ ಪರಮ ಸತ್ಯ. ಸತ್ಯಂ ಶಿವಂ ಸುಂದರಂ, ಎವರ್ ಪ್ಯೂರು. ಇದೆಲ್ಲ ಯೋಚನೆ ಮಾಡಿರಿ. ಅವಾಗ ನಿಮ್ಮನ್ನು ಕುಯ್ದ್ರೂ ಯಾರಾದ್ರೂ ಶಿವಬಾಬಾ ಹೆಂಗೆ ಅವ್ರು ಹೇಳ್ತಾರೆ ನೋಡಿ, ಶಿವ 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 ಅಂತಿತ್ತಂತ ರಾಮಾನಂದ.
ಅವ್ರ ಹತ್ರ ಹೋದರೆ ರಾಮ್ 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 ಅಂತ, ಹಂಗೆ ನಿಮ್ಮಿಂದ ಶಿವಬಾಬಾ ಶಿವಬಾಬಾ ಅಂತ ಬರ್ತಾ ಇರಬೇಕು. ಏನು ಹೇಳ್ತಿರೋ ಸತ್ಯತೆ ಇರಬೇಕು. ಸ್ವಪ್ನದಲ್ಲಿನೂ ಸುಳ್ಳು ಅನ್ನೋದು ದೇಹಾಭಿಮಾನ ದೊಡ್ಡ ಸುಳ್ಳು. ಯಾವ ಕಾರಣ ಎಲ್ಲ ಸುಳ್ಳು ಹೇಳ್ಸುತ್ತೆ, ಸುಳ್ಳು ನಡೆಯಂಗೆ ಮಾಡುತ್ತೆ. ಸರಿನಾ? ಓಂ ಶಾಂತಿ. ಇವತ್ತೊಂದು ಸ್ವಲ್ಪ ಹೋಯ್ತು ಟೈಮ್. ತ್ಯಾಗ ಅವ್ರ ಭಾಗ್ಯ ದೋನೋ ಮೇ ನಂಬರ್ 1. ಬ್ರಹ್ಮ ಬಾಬಾ ತ್ಯಾಗ ಎಕ್ಸ್ಟ್ರೀಮ್ ಸರ್ವಾಂಶ ತ್ಯಾಗಿ, ಭಾಗ್ಯ ನಂಬರ್ 1 ನೋಡಿ. ವಿಶ್ವದ ಮಾಲೀಕ ನಂಬರ್ 1, ವಿಶ್ವದ ಮಾಲೀಕ कृष्णन आत्मा ब्रह्मा सो कृष्ण। जैसे ब्रह्मा बाप आदि में स्थापना के कार्य के प्रति साकार रूप में निमित्त बने, अलफ की तार आई तो सेवा अर्थ सर्वस्व त्याग मूर्त बन गए। बाबा ಹೇಳಿದ್ರು ಸರ್ವಸ್ವ ತ್ಯಾಗ ಮೂರ್ತಿಗಳಾಗ್ಬಿಟ್ರು ಸ್ಥಾಪನೆಯಲ್ಲಿ. तो त्याग और भाग्य दोनों में नंबर 1 रहे। अब अंत में भी बच्चों को ऊंचा उठाने के लिए, अव्यक्त बनाने के लिए अव्यक्त वास बने। ಅವ್ಯಕ್ತ ವತನ್ವಾಸಿನೂ ಏನಕ್ಕಾಗಿದ್ದು? ಮಕ್ಕಳನ್ನು ಹೈಯೆಸ್ಟ್ ಮಾಡೋಕ್ಕೆ, ಅವ್ಯಕ್ತರನ್ನು ಮಾಡೋಕ್ಕೆ. ಬಾಬಾ ಇಲ್ಲೇ ಕೂತಿದ್ರೆ ಇಲ್ಲೇ ಹಿಡ್ಕೊಂಡು ಕೂತಿರ್ತಾರೆ ಅಂತ ಹೊರಟುಬಿಟ್ರು. ಅಂದರೆ ಫೈನಲ್ ಮಕ್ಕಳಿಗೋಸ್ಕರ ತನ್ನ ಶರೀರವನ್ನು ತ್ಯಾಗ ಮಾಡಿ ಹೋಗಿ ಮೇಲೆ ಕೂತ್ಕೊಂಡ್ರು. ತ್ಯಾಗ ಭಾಗ್ಯ, ತ್ಯಾಗದಲ್ಲಿನೂ ಫಾಲೋ ಮಾಡಿ, ಭಾಗ್ಯ ಮಾಡ್ಕೊಳ್ಳೋದ್ರಲ್ಲಿನೂ ತಂದೆಯನ್ನು ಫಾದರ್ ಮಾಡ್ತಾ, ಸ್ವಯಂ ಸದಾ ಸೇವಾ ಕೋ ಸಂಪನ್ನ ಕರ್ ಬಾಪ್ ಸಮಾನ ಅವ್ಯಕ್ತ ವತನ್ವಾಸಿ ಬಂಜಾವ್. ಪ್ರತಿ ಹೆಜ್ಜೆಯಲ್ಲಿ ತಂದೆಯನ್ನು ಫಾಲೋ ಮಾಡ್ತಾ ಸದಾ ತನ್ನ ಸ್ವಯಂ ಸ್ಥಿತಿ ಮತ್ತು ಸೇವೆ ಎರಡರ ಬ್ಯಾಲೆನ್ಸ್ ಇಟ್ಕೊಂಡು ತಂದೆಯ ಸಮಾನ ಸಂಪನ್ನರಾಗಿ ಅವ್ಯಕ್ತ ವತನವಾಸಿಗಳಾಗ್ಬಿಡ್ರಿ. ನಿರಂತರ ಈಗ ನಡೀತಾ ಕೂತ್ಕೊಳ್ತಾ ಏನು ಈಗ 18ನೇ ತಾರೀಕುವರೆಗೂ ಕೆಳಗಡೆ ಇಡಬೇಡ್ರಿ, ಮೇಲಿರ್ರಿ. ಆಗುತ್ತಾ? ಟ್ರೈ ಮಾಡಿ ನೋಡ್ರಲ್ಲ. ಖುಷಿ ಪ್ರೀತಿ ಇದ್ದರೆ ಏನಾಗಲ್ಲ ಹೇಳ್ರಿ. ಪ್ರೀತಿ ಇದ್ದರೆ ಅಟ್ಲೀಸ್ಟ್ ಇವತ್ತಿಂದ ಮೌನ ಅಂಗಿರಿ, ಎಣಿಸೋವಷ್ಟು ಮಾತಿರ್ಬೇಕು. ಇಡೀ ದಿನ ನೋಡಿದ್ರೆ ನಾನು ಎಲ್ಲಿ ಏನು ಮಾತಾಡಿದೆ ಅಂತ ನಿಮಗೆ ನೆನಪಿರಬೇಕು. ಆ ಥರ ಅವ್ಯಕ್ತ ಸ್ಥಿತಿಯಲ್ಲಿರೋಕ್ಕೆ ಅಕ್ಯುರೇಟ್ ಶ್ರೀಮತದ ಮೇಲೆ ಇರೋರೇನೆ ಅವ್ಯಕ್ತವಾಗಿರೋಕ್ಕಾಗುತ್ತೆ. ಅದು ತಿಳ್ಕೊಂಡ್ಬಿಡಿ. ಉಲ್ಲಂಘನೆಯ ಹೊರೆ ಬಾಬಾ ಹೇಳ್ಬಿಟ್ರಲ್ಲ, ದೇಹಾಭಿಮಾನಿಗಳೇ ಉಲ್ಲಂಘನೆ ಮಾಡೋದು. ಮುಚ್ಚಿಡೋದಿರಲಿ, ಸುಳ್ಳು ಹೇಳೋದಿರಲಿ, ಚೋರಿ ಮಾಡೋದಿರಲಿ, ಕಳ್ತನ, ಎಲ್ಲ ಕೆಲಸ ದೇಹಾಭಿಮಾನ. ಈ ಬಾಬಾ ಏನು ಹೇಳಿದ್ದು? ಆತ್ಮ ಅಂತ ತಿಳಿದು ಮಕ್ಕಳೇ, ಗಿಣಿಗಳೇ, ಮಣಿಗಳೇ, ನನ್ನ ನೆನಪು ಮಾಡ್ರಪ್ಪ, ನಾನು ಬಂದಿದ್ದೀನಿ, ನನ್ನ ಮುಂದೆ ನೀವು ಪಾಪ ಮಾಡಬೇಡ್ರಿ, ಇಷ್ಟೊಂದು ಆಗ್ಬಿಡುತ್ತೆ ಹೆಚ್ಚು ಕಡಿಮೆ ಅಂತಾರಲ್ವ. ಇಷ್ಟು ಯಾರು ಹೇಳ್ಕೊಡ್ತಾರೆ ನಮಗೆ? ಬಾಬಾ ನಿನ್ನ ನೆನಪಲ್ಲೇ ಇರ್ತೀನಿ, ನಿನ್ನ ಮಡ್ಲಲ್ಲೇ ಇರ್ತೀನಿ, ನಾನು 5000 ವರ್ಷದಿಂದ ದೂರ ಇದ್ನಲ್ವಾ, ಹಂಗೆ ಓಡ್ತಾ ಇರಬೇಕು ಬಾಬನ ಕಡೆ. 1 ಸೆಕೆಂಡ್ ಇಲ್ಲಿ ಸೇವೆಗೆ ಬಂದೆ, ಒಂದೊಂದು ಸೆಕೆಂಡ್ ಮೇಲ್ಗಡೆ, ಸೇವೆಗೆ 1 ಸೆಕೆಂಡ್ ಇಲ್ಲಿ ಮೇಲೆ, ಹಂಗಿರ್ಬೇಕಲ್ವ.